ನೀಳಾ ತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯಯೇವಾಸ್ತು ಭೂಯಃ. ಬಂಧುಗಳೇ, ನಿನ್ನೆಯ ದಿನ ಈ ಸಮುದಾಯ, ಸಮಾಜ, ವ್ಯಕ್ತಿಯ ವಿವಿಧ ಮುಖಗಳು, ವಿವಿಧ ಅಂಗಾಂಗಗಳು, ಈ ಎಲ್ಲದರ ಸಮನ್ವಯ, ಈ ಸಮನ್ವಯದಿಂದ ಎಲ್ಲವನ್ನೂ ತನ್ನದಾಗಿಸಿಕೊಂಡು ತನ್ನನ್ನು ತನಗೆ ಮಿತ್ರನನ್ನಾಗಿ ಮಾಡಿಕೊಂಡು ಸಮಾಜವನ್ನೂ ಸಹ ತನ್ನ ಒಂದು ಗುರಿಗೆ, ಒಂದು ಗೊತ್ತಿಗೆ ಅನುಕೂಲವಾಗಿರುವಂತೆ ಮಾಡಿಕೊಂಡು ಸತ್ಸಂಗವನ್ನು ಕಂಡುಕೊಂಡು ಅವರೆಲ್ಲರೂ ಸಹ ಸಾಧು ಸಮಾಗಮ, ಸಾಧು ಸಂತರ, ಸಜ್ಜನರ ಸಮೂಹ ಭಗವಂತನನ್ನು ಅರಸುತ್ತೆ, ಭಗವಂತನಿಗಾಗಿ ಹಂಬಲಿಸುತ್ತದೆ. ಈ ಭಗವಂತನ ಸ್ವರೂಪ, ಅದರ ಕಲ್ಪನೆ, ಅದರ ಅಸ್ತಿತ್ವ ಮತ್ತು ಅದರ ಮಹತ್ವ, ಅದು ಎಷ್ಟು ಮಹತ್ತಾದ ವಸ್ತುವೋ ಅಷ್ಟೇ ಸುಲಭವಾಗಿ ಸಮೀಪದಲ್ಲಿ ನಿಕಟವರ್ತಿಯಾಗಿ ಆ ಸರ್ವ ಸ್ವತಂತ್ರ ವಸ್ತು, ಮಹದ್ವಸ್ತು ಇವನಿಗೆ, ಈ ಸಾಧು ಸಮುದಾಯಕ್ಕೆ ಒಂದು ಪರತಂತ್ರ ವಸ್ತುವಾಗಿ ತನ್ನ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಎಂಬಂತೆ ತನ್ನನ್ನೇ ನಂಬಿ ತನ್ನನ್ನೇ ಅರಸುತ್ತಿರುವ, ಅವನ ಜ್ಞಾನವನ್ನುಳ್ಳ, ಹಾರ್ದಿಕವಾಗಿರತಕ್ಕಂತಹ ಭಗವದ್ ಅನುಭವವುಳ್ಳ ಜ್ಞಾನಿಗಳನ್ನು, ಜ್ಞಾನೀತು ಆತ್ಮೈವ ಮೇ ಮತಂ, ನಾನು ಬೇರೆಯಲ್ಲ ಅವರು ಬೇರೆಯಲ್ಲ ಎಂಬಂತೆ ನಮ್ಮೊಡನಿದ್ದು ಸರಸವಾಡುತ್ತಾನೆ ಎಂಬುದನ್ನು ಒಂದು ಸೌಂದರ್ಯ ಮೀಮಾಂಸೆಯ ದೃಷ್ಟಿಯಿಂದ ಇದು ಒಂದು ಸುಂದರವಾದ ಅನುಭವ. ಬದುಕನ್ನು ಒಂದು ಸೌಂದರ್ಯದ ಕಲ್ಪನೆಯಿಂದ, ಸೌಂದರ್ಯದ ಆರಾಧಕರಾಗಿ ಬದುಕನ್ನು ಸುಂದರವಾಗಿಟ್ಟುಕೊಂಡು ಆ ಭುವನ ಸುಂದರನನ್ನು ಕಂಡು ಅನುಭವಿಸಬೇಕು. ಇದಕ್ಕೆ ಮಾನಸಿಕ ಸಿದ್ಧತೆ ಬೇಕು ಮತ್ತು ಇದಕ್ಕೆ ಮಾನಸಿಕ ಒಂದು ವಿಧವಾದ ವಿಕಾಸ ಬೇಕು. ಇಷ್ಟನ್ನು ನಾವು ಅರಿತುಕೊಂಡೆವು. ಇದರಲ್ಲಿ ಒಂದು ರಹಸ್ಯ ಏನಂದರೆ, ನಾವು ಆರಂಭದಲ್ಲಿ ಭಗವಂತನ ಕಲ್ಪನೆಯನ್ನು, ಭಗವಂತನ ಸ್ವರೂಪದ ಪರಿಚಯವನ್ನು ಯಾವುದೇ ರೀತಿಯಿಂದ ಮನಸ್ಸಿನಲ್ಲಿ ಮಾಡಿಕೊಂಡು ಭಗವಂತನಿಗೆ ಹತ್ತಿರ ಹೋಗ್ತಾ ನಮ್ಮ ಅಲ್ಪವಾದ ಮತಿಗೆ, ಬುದ್ಧಿಗೆ ಅವನು ಮೊದಲಿಗೆ ಅವನ ಸ್ವರೂಪವೆಲ್ಲವೂ ಸರಿಯಾಗಿ ನಮಗೆ ತೋರಿ ಬರದಿದ್ದರೂ ಅಥವಾ ನಮ್ಮ ಗ್ರಹಿಕೆ ತಪ್ಪಾಗಿದ್ದರೂ ಈ ಹಾರ್ದಿಕವಾದ ಅವನ ಅನುಸರಣೆಯಿಂದ, ಅನ್ವೇಷಣೆಯಿಂದ, ಬಳಿ ಸಾರುವುದರಿಂದ
ನಮ್ಮ ಮನಸ್ಸು ಮತ್ತು ಬುದ್ಧಿ ಮತ್ತು ಅಂತಃಕರಣಗಳ ವಿಕಾಸವಾಗಿ ಅವನ ನೈಜ ಸ್ವರೂಪದ ಪರಿಚಯವಾಗುತ್ತೆ. ನೈಜ ಸ್ವರೂಪದ ಪರಿಚಯವಾದಾಗ ಏನಾಗುತ್ತೆ, ನಾವು ಮೊದಲಿಗೆ ಏನನ್ನು ಅರಸಿ ಯಾವ ಒಂದು ಅಪೇಕ್ಷೆಯನ್ನಿಟ್ಟುಕೊಂಡು ಯಾವ ರುಚಿಯಿಂದ ಯಾವ ಆಸೆಯಿಂದ ಅವನನ್ನು ಬಳಿ ಸಾರಿದೆವೋ ಅವೆಲ್ಲ ನಮಗೇ ತಿಳಿಯದಂತೆ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಅಯ್ಯೋ, ನಾನು ಇದನ್ನು ಅಪೇಕ್ಷಿಸಿ ಇಂತಹ ವಸ್ತುವಿನ ಹತ್ತಿರ ಅದನ್ನು ಅಪೇಕ್ಷಿಸೋದೆ ಅಂತ ಹೇಳಿ ಒಂದು ನಮ್ಮ ತಪ್ಪು ಗ್ರಹಿಕೆ ಅರ್ಥವಾಗುತ್ತೆ. ಅದಕ್ಕೆ ಗೀತೆಯಲ್ಲಿ ಹೇಳೋ ಮಾತು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನೀನು ನಿನ್ನ ದಾರಿಯಲ್ಲಿರು, ನಿನ್ನ ಕರ್ತವ್ಯವನ್ನು ಮಾಡ್ತಾ ಇರು. ನೀನು ಸಮಾಜದಲ್ಲಿ ಎಲ್ಲಿದ್ದರೂ ಯಾವ ಕೆಲಸ ಮಾಡ್ತಾ ಇದ್ದರೂ ಭಗವಂತ ನಿನ್ನನ್ನು ಎಲ್ಲಿ ಹುಟ್ಟಿಸಿದ್ರೂ ನಿನ್ನ ಸ್ವಂತಿಕೆ ಎಲ್ಲಿದ್ದರೂ ನಿನ್ನ ನೈಜ ಕಾರ್ಯಕ್ಷೇತ್ರ ಯಾವುದಾಗಿದ್ದರೂ ನಿನ್ನ ಕೆಲಸ ನೀನು ಮಾಡ್ತಾ ಇರು. ಕರ್ಮಣಿಯೇವ ಅಧಿಕಾರ. ಈ ಜಗತ್ತಿನಲ್ಲಿ ಒಂದೊಂದು ಜೀವವನ್ನು ಸಹ ಯಾವ ರೀತಿ ಒಂದು ಬೀಜವನ್ನು ಅಥವಾ ಪೈರನ್ನು ಒಂದು ಕ್ಷೇತ್ರದಲ್ಲಿ ಬಿತ್ತಿ ಅದನ್ನು ಆ ಕ್ಷೇತ್ರದಲ್ಲಿ ಬೆಳೆಸಿ ಅದರ ಫಸಲನ್ನು ರೈತನು ತೆಗೆದುಕೊಳ್ಳುತ್ತಾನೋ ಆ ರೀತಿ ಭಗವಂತ ಒಂದೊಂದು ಜೀವವನ್ನು ಸಹ ಆ ಜೀವ ವಿಕಾಸಕ್ಕೆ ಅನುಗುಣವಾಗುವಂತೆ ಆಯಾ ಕ್ಷೇತ್ರದಲ್ಲಿ ಅವನು ಇಟ್ಟು ಬೆಳೆಸಿ ಪೋಷಿಸ್ತಾ ಇದ್ದಾನೆ. ಫಲ ಯಾರಿಗೆ? ಅವನಿಗೆ. ಆ ವಸ್ತು, ಪರಮಾರ್ಥ ವಸ್ತು, ಈ ಪ್ರತಿಯೊಂದು ಜೀವದ ಏಳಿಗೆ ವಿಕಾಸ ಯಾವ ರೀತಿ ಆಗಬೇಕು ಅಂತ ಆ ವಸ್ತುವಿಗೆ ಗೊತ್ತು. ನಾವು ಯಾವುದೋ ಒಂದು ಅಲ್ಪವಾಗಿರತಕ್ಕಂತಹ ನಮ್ಮದೇ ಆಗಿರತಕ್ಕಂತಹ ಅಲ್ಪಜ್ಞಾನದಿಂದ ಯಾವುದನ್ನು ಪ್ರತಿಫಲವಾಗಿ ಅಪೇಕ್ಷಿಸ್ತೀವಿ ಅದು ತಪ್ಪು ಗ್ರಹಿಕೆ. ಇದು ಅವನ ಪರಿಚಯ ಆಗ್ತಾ 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 ನಮ್ಮ ಅಲ್ಪತ್ವದ ಅರಿಕೆ ನಮಗೆ ಉಂಟಾಗುತ್ತೆ, ಅರಿವು ನಮಗೆ ಉಂಟಾಗುತ್ತೆ. ಆಗ ನಾವು ಓಹೋ, ನನ್ನ ಅಲ್ಪಜ್ಞಾನದಿಂದ ನಾನು ಯಾವ ಅಲ್ಪ ಫಲವನ್ನು ಅಪೇಕ್ಷಿಸುತ್ತೇನೋ ಅದಕ್ಕೆ 1000ದಷ್ಟು, ಲಕ್ಷದಷ್ಟು, ಕೋಟಿಯಷ್ಟು ಹಿರಿದಾಗಿರತಕ್ಕಂತಹ ಫಲವನ್ನು ಅವನು ಮನಸ್ಸಿನಲ್ಲಿಟ್ಕೊಂಡಿದ್ದಾನೆ. ನಾನು ಇಂತಹ ಒಂದು ಕಲ್ಪ ವೃಕ್ಷದ ಹತ್ತಿರ ಬಂದು ಯಾವುದೋ ಕೋಪಿನವನ್ನು ಕೇಳ್ತಾ ಇದ್ದೀನಲ್ಲ ಅಂತ ಹೇಳಿ ಲಜ್ಜೆ ಆಗುತ್ತೆ. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಹೇಳ್ತಕ್ಕಂತಹ ರೀತಿ ಬೇರೆ. ಶಾಸ್ತ್ರಗಳಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನುವಾಗ ಶಾಸ್ತ್ರ ರೀತಿಯಿಂದ ಹೇಳ್ತಕ್ಕಂತಹ ಸಮಾಧಾನ ಬೇರೆ. ಆದರೆ ಈ ಹಾರ್ದಿಕವಾಗಿರತಕ್ಕಂತಹ ದಾರಿಯಲ್ಲಿ, ಈ ಸೌಂದರ್ಯ ಮೀಮಾಂಸೆಯ ದಾರಿಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳಿದರೆ ಆ ವಸ್ತುವಿನ ಪರಿಚಯ, ಆ ಪರವಸ್ತುವಿನ, ಆ ಪರಮಾತ್ಮನ ಪರಿಚಯ ಆದಷ್ಟು, ಅವನ ಮಹತ್ವದ ಅರಿವು ಆದಷ್ಟು ನಮ್ಮ ಅಲ್ಪತ್ವದ ಅರಿವು ನಮಗೆ ಉಂಟಾಗಿ ನಾವು ಕೇಳೋದು ಅಲ್ಪವಾಗಿರತಕ್ಕಂತಹ ಫಲ, ಅಶಾಶ್ವತವಾಗಿರತಕ್ಕಂತಹ ಫಲ. ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಸಣ್ಣ ಫಲವನ್ನು ನಾವು ಪಡೆಯಬೇಕೇ? ಅವನಿಗೆ ಬಿಟ್ಟರೆ ಅವನು ಅವನ ದೃಷ್ಟಿಯಿಂದ ಯಾವುದು ಮಹತ್ವಪೂರ್ಣವಾದದ್ದು ಆ ಫಲವನ್ನು ಕೊಡ್ತಾನೆ. ಇದು ನಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ಒಂದು ಮಟ್ಟದಿಂದ ನಮ್ಮ ಉಪಾಸನೆಯನ್ನು ಪ್ರಾರಂಭಿಸಿದರೂ ಸಹ ಆ ದಾರಿಯಲ್ಲಿ ಇದ್ದರೆ ಸಾಕು, ಅವನ ಹತ್ತಿರ ಹೋಗ್ತಾ 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 ನಮಗೆ ಅವನ ಮಹತ್ವದ ಪರಿಚಯ ಉಂಟಾಗುತ್ತೆ, ವೈಶಾಲ್ಯದ ಪರಿಚಯ ಉಂಟಾಗುತ್ತೆ, ಸೌಂದರ್ಯದ ಪರಿಚಯ ಉಂಟಾಗುತ್ತೆ, ಸೌಶೀಲ್ಯದ ಪರಿಚಯ ಉಂಟಾಗುತ್ತೆ, ವಾತ್ಸಲ್ಯದ ಪರಿಚಯ ಉಂಟಾಗುತ್ತೆ. ಇವೆಲ್ಲ ತಿಳಿತಾ ತಿಳಿತಾ ಸರ್ವರಕ್ಷಕನಾಗಿರತಕ್ಕಂತಹ ಈ ವಸ್ತು, ಅವನ ಸ್ವರೂಪವೇ ರಕ್ಷಕತ್ವ.
ಅಂತಹ ವಸ್ತುವಿನ ಬಳಿಯಲ್ಲಿ ನಾನು ಹೋಗಿ ನನಗೆ ಇದು ಕೊಡು ಅಂತ ಕೇಳೋದೆ? ತಂದೆಯ ಬಳಿ ಬಾಲಕನಾಗಿರ್ತಕ್ಕಂಥವನು ನನಗೆ ಅನ್ನ ಕೊಡು ಅಂತ ಕೇಳಬೇಕಾ? ಸಂಬಂಧದ ಜ್ಞಾನವನ್ನು ಉಂಟು ಮಾಡಿಕೊಂಡಾಗ ಎಲ್ಲಿವರೆಗೆ ನಮಗೆ ಸಂಬಂಧದ ಜ್ಞಾನ ಇರೋದಿಲ್ವೋ ಅಲ್ಲಿವರೆಗೆ ನಾವು ಇದು ಕೊಡು ಅದು ಕೊಡು ಅಂತ ಕೇಳ್ತೀವಿ. ನೈಜವಾದ ಸಂಬಂಧದ ಅರಿವಾದರೆ ಅವನಿಗೆ ಗೊತ್ತು, ನನಗೆ ಯಾವುದು ಹಿತ ಅನ್ನೋದು ಅವನಿಗೆ ಗೊತ್ತು. ಯಾವುದು ಹಿತ? ನನಗೆ ಯಾವುದು ದತ್ತವೋ ಅದು ಹಿತ. ದತ್ತ, ನಾವು ದತ್ತ ಗುರು ಅಂತ ಹೇಳ್ತೀವಿ. ಒಂದೊಂದು ಗುರುವು ಭಗವಂತ ನಮಗೆ ಒಂದೊಂದನ್ನು ಕೊಡೋದು ಸಹ ನಮ್ಮ ಅರಿವಿಗೆ ತಕ್ಕ ಹಾಗೆ, ನಮ್ಮ ಉಳಿವಿಗೆ ತಕ್ಕ ಹಾಗೆ, ನಮ್ಮ ನೈಜ ಸ್ವರೂಪಕ್ಕೆ ತಕ್ಕ ನಮಗೆ ಬೇಕಾಗಿರತಕ್ಕಂತಹ ಭೋಗ್ಯ ವಸ್ತುಗಳನ್ನು ಕೊಡ್ತಾನೆ. ನಮ್ಮ ಆತ್ಮವಿಕಾಸಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನವನ್ನು ಕೊಡ್ತಾನೆ. ನಾವು ಎಷ್ಟು ತಡ್ಕೊಳ್ಳಬಹುದು ಅಷ್ಟನ್ನು ಕೊಡ್ತಾನೆ. ನಾವು ಏನನ್ನು ದಕ್ಕಿಸಿಕೊಳ್ಳಬಹುದು ಅದನ್ನು ಕೊಡ್ತಾನೆ. ನನಗೆ ಯಾವುದು ದಕ್ಕುತ್ತೆ ಅನ್ನೋದು ನಾನು ತಿಳ್ಕೋಬೇಕು. ಕನ್ನಡದಲ್ಲಿ ಇದೊಂದು ಪದ, ಸಂಸ್ಕೃತದಲ್ಲಿ ಆತ್ಮಸಾತ್ ಅಂತ ಹೇಳ್ತಾರೆ. ಸಾತ್ಮ, ಆತ್ಮಕ್ಕೆ ಅನುಗುಣವಾದದ್ದು, ಆತ್ಮವಸ್ತುವಿಗೆ ಜೀವಕ್ಕೆ ಅನುಗುಣವಾದದ್ದು. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಸಹ ತನ್ನದೇ ಆಗಿರತಕ್ಕಂತಹ ಒಂದು ಯಾತ್ರೆ, ಇದಕ್ಕೆ ಆತ್ಮಯಾತ್ರೆ ಅಂತಾರೆ. ಆತ್ಮಯಾತ್ರೆಯಲ್ಲಿ ಪ್ರತಿಯೊಂದು ಜೀವಿಯೂ ಸಹ ತನ್ನದೇ ಆಗಿರತಕ್ಕಂತಹ ಒಂದು ಗತಿಯನ್ನು ಹೊಂದಿದೆ, ಗುರಿಯನ್ನು ಹೊಂದಿದೆ, ಒಂದು ವಿಕಾಸವನ್ನು ಹೊಂದಿದೆ. ಪ್ರತಿಯೊಂದು ಜೀವಿಯೂ ಸಹ ಒಂದೊಂದು ತನ್ನ ಜನ್ಮದಲ್ಲಿಯೂ ಸಹ ವಿಕಾಸವನ್ನು ಹೊಂದಬೇಕು. ಆ ವಿಕಾಸಕ್ಕೆ ಅನುಗುಣವಾಗಿ ಭಗವಂತ ಆ ವಸ್ತುವಿಗೆ, ಆ ಜೀವಕ್ಕೆ ಏನು ಬೇಕೋ ಅದನ್ನು ಕೊಡ್ತಾನೆ. ಇದು ದತ್ತವಾದದ್ದು. ಯಾವುದು ಭಗವದ್ ದತ್ತವಾದದ್ದೋ ಅದು ಹಿತವಾದದ್ದು. ಇದನ್ನು ಅರಿಯದೆ ಈ ಚೈತನ್ಯ ನಮಗೆ ಭಗವಂತ ಕೊಟ್ಟಿರೋದ್ರಿಂದ ಆ ಚೈತನ್ಯದ ಒಂದು ಬಲದಿಂದ ಅವನು ಕೊಟ್ಟದ್ದು ಸರಿಯಿಲ್ಲ, ನನಗೆ ಬೇರೆ ಏನೋ ಬೇಕು ಅಂತ ಹೇಳಿ ತನ್ನ ರುಚಿಯಲ್ಲಿ ಮಾರ್ಪಾಟನ್ನು ಮಾಡಿಕೊಂಡು ತನ್ನ ನೈಜವಾದ ಸೌಖ್ಯವನ್ನು ತಾನು ತಿಳಿದುಕೊಳ್ಳದೆ 10 ಜನರು ಏನು ಹೇಳ್ತಾರೆ, ಸಮಾಜ ಏನನ್ನು ಹೇಳುತ್ತೆ, ಸರ್ಕಾರ ಏನು ಹೇಳುತ್ತೆ, ಅದನ್ನೇ ಇದು ನನಗೆ ಸೌಖ್ಯ, ಇದು ನನಗೆ ಸುಖ. ನಮ್ಮ ಸರ್ಕಾರ ಏನು ಹೇಳ್ತಾ ಇದೆ, ನಮ್ಮ ಹೊರಗಿನ ಪ್ರಪಂಚ ಏನು ಹೇಳ್ತಾ ಇದೆ, ಯಾವುದು ಪ್ರಪಂಚ ಅಂದರೆ ಮಾರುಕಟ್ಟೆಯ ಪ್ರಪಂಚ, ಬಂಡವಾಳಶಾಹಿ ಪ್ರಪಂಚ, ಜಾಹೀರಾತಿನ ಪ್ರಪಂಚ, ಟಿವಿ ಪ್ರಪಂಚ, ಮಾಧ್ಯಮಗಳ ಪ್ರಪಂಚ. ಅವರೇನು ಹೇಳ್ತಾರೆ, ನಿನ್ನ ಸೌಖ್ಯ ಅಂದರೆ ಇದೇನೇನೆ, ಈ ಸೋಪ್ ಉಪಯೋಗಿಸಿದ್ರೇ ನಿನಗೆ ಸುಖ, ನಮ್ಮ ಬ್ರ್ಯಾಂಡಿನ ವಸ್ತುವನ್ನು ತೆಗೆದುಕೊಂಡ್ರೆ ಇದು ಸುಖ. ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇದನ್ನೇ ಹೇಳ್ತಾ ಇದ್ದಾರೆ. ನಮಗೆ ಯಾವುದು ಸುಖ ಅನ್ನೋದನ್ನು ಅವರು ಹೇಳಿ ನಾವು ತಿಳ್ಕೋಬೇಕು. ಎಲ್ಲರೂ ನಾವು ಮಾಡ್ತಾ ಇರೋದು ಒಂದೇನೇನೆ. ನಾವೆಷ್ಟೇ ಮಾತಾಡಿದ್ರೂ, ಎಷ್ಟೇ ತತ್ವ ಮತ್ತು ಹಿತ ಮತ್ತು ಪುರುಷಾರ್ಥಗಳ ಚಿಂತನೆಯನ್ನು ಮಾಡಿದರೂ ದೈನಂದಿನ ಜೀವನದಲ್ಲಿ ನಾವು ನಮ್ಮ ಸೌಖ್ಯ ಯಾವುದು ಅನ್ನೋದನ್ನು ಚಿಂತನೆ ಮಾಡೋದಿಲ್ಲ ನಾವು. ಯಾಕೆಂದರೆ ನಾವು ಚಿಂತನೆ ಮಾಡದ ಹಾಗೆ ಈ ಪ್ರಪಂಚದ ಮಾಯೆ ಬಂದು ಎಲ್ಲ ಕಾಲದಲ್ಲೂ ಒಂದೇ. ಈ ಕಾಲದಲ್ಲಿ ಅಂತ ಅಲ್ಲ, ಭಗವದ್ಗೀತೆಯಲ್ಲಿ ಅಥವಾ ಇದಕ್ಕಿಂತ ಹೆಚ್ಚಾಗಿ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಕ್ಕಂಥ ಒಂದು ಮಾತು, ನ ಕದಾಚಿದ್ ಅನೀದೃಶಂ ಜಗತ್. ಈ ಜಗತ್ತು ಅನ್ನುವುದು ಅನೀದೃಶಂ ಅಂದರೆ ಇದಕ್ಕಿಂತ ಭಿನ್ನವಾಗಿ ಇರಲಿಲ್ಲ ಅಂತ. ಆಗಿನ ಕಾಲದಲ್ಲೂ ಅದೇ ಕೀಚಕ ಇದ್ದ, ಈಗಲೂ ಅದೇ ಕೀಚಕ ಇದ್ದಾನೆ. ಆಗಿನ ಕಾಲದಲ್ಲೂ ಅದೇ ಮಂಥರೆ, ಇವಾಗಲೂ ಅದೇ ಮಂಥರೆ ಇರೋದು. ಆಗಿನ ಕಾಲದಲ್ಲಿ ಯಾವ ಯಾವ ರಾಕ್ಷಸ ಯೋನಿಗಳಿದ್ದುವೋ, ಯಾವ ಯಾವ ಅಲ್ಪ ವಸ್ತುಗಳಿದ್ದುವೋ, ಯಾವ ಯಾವ ಅಲ್ಪ
ಆಸೆಗಳಿದ್ದವೋ, ಅಲ್ಪತೆ ಏನಿತ್ತು ಅದೇ ಅಲ್ಪತೆ ಇವತ್ತು ಇದೆ. ಆದರೆ ಈ ಮಾಯೆ ಅನ್ನೋದೇನಿದೆ, ಆ ಮಾಯೆಯ ಕಾರ್ಯವನ್ನು, ಸ್ವಭಾವವನ್ನು ತಿಳಿದುಕೊಂಡು ಆ ಮಾಯೆಯನ್ನು ಒತ್ತಟ್ಟಿಗೆ ಇಟ್ಟು ತನಗೆ ಬೇಕಾದ್ದನ್ನು ತಾನು ಆರಿಸಿಕೊಂಡು, ಭಗವಂತ ನಮಗೆ ಚೈತನ್ಯವನ್ನು ಕೊಟ್ಟಿರೋದು ಯಾತಕ್ಕೆ ಅಂತ ಹೇಳಿದರೆ, ಚೈತನ್ಯದ ಕಾರ್ಯ ಏನು ಅಂತ ಹೇಳಿದರೆ ವಿವೇಕ. ವಿವಿಚ್ಯ ಜಾನಾತಿ ಇತಿ ವಿವೇಕ. ವಿವೇಕ ಅಂದ್ರೇನು? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಕೆಟ್ಟದ್ದು ಅನ್ನೋದೇನು? ಆಸುರಿ ಸಂಪತ್ತು, ಅದು ಅಸುರ ಭಾವ. ದೈವಿ ಅನ್ನೋದು ಯಾವುದು? ಒಳ್ಳೆಯದು. ಒಳ್ಳೆಯದನ್ನು ಪ್ರತಿಯೊಂದರಲ್ಲೂ ಒಳಿತು ಕೆಡುಕು, ಒಳಿತು ಕೆಡುಕು ಇರುತ್ತೆ. ಒಳಿತನ್ನು ಆರಿಸಿಕೊಳ್ಳಬೇಕು. ಯಾವುದಕ್ಕೆ ಒಳಿತು? ಆತ್ಮಯಾತ್ರೆಗೆ ಒಳಿತು. ಅಲ್ಲಿಗೆ ಚಿಂತನೆಯನ್ನು ಮಾಡಿ ಚೈತನ್ಯವನ್ನು ಭಗವಂತ ಕೊಟ್ಟಿರೋದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇದೇ ಮಾಯೆಯನ್ನೇ, ಆ ಮಾಯೆಯ ಕೆಟ್ಟ ಕಡೆಗೆ ಎಳೆಯತಕ್ಕಂತಹ ಶಕ್ತಿಯನ್ನು ನಾವು ಹೇಗೋ ತಪ್ಪಿಸಿಕೊಂಡು ಒಳ್ಳೆಯ ಕಡೆಗೆ ಬರಬೇಕು. ಇದಕ್ಕೆ ದಾರಿ ಏನು ಅಂದರೆ ಭಗವಂತನ ಚಿಂತನೆ, ಮತ್ತೆ ಮತ್ತೆ ಸತ್ಸಂಗ, ಮತ್ತೆ ಮತ್ತೆ ಸದ್ಗ್ರಂಥಗಳ ಶ್ರವಣ. ಇದನ್ನು ತಿರುಪಾವಿ ಆದಿಯಲ್ಲಿಯೇ ಮೊದಲೇ ಹೇಳೋದು, ನಾವು ಸತ್ಸಂಗದಲ್ಲಿ ಮಾಡಬೇಕಾದ ಕೆಲಸ ಏನು ಅಂದರೆ ಒಳ್ಳೆಯದನ್ನು ನೋಡಬೇಕು, ಕೆಟ್ಟದ್ದನ್ನು ಬಿಡಬೇಕು. ಕೆಟ್ಟ ಎಷ್ಟೇ ಮಾಯೆಯ ಸೆಳೆತಗಳಿದ್ದರೂ ಸಹ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಡಿಸಿಕೊಳ್ಬೇಕು. ಶಯ್ಯಾದನ ಶಯ್ಯೋಂ ತಿಕ್ಕುರುಳೆಚ್ಚನ್ರೋಧೋಂ. ಇದೆಲ್ಲ ಮೊದಲೇನೆ ನಾವು ಮಾಡಬೇಕಾಗಿರತಕ್ಕಂತಹ ನಮ್ಮ ವ್ರತದ ಕಟ್ಟುಪಾಡುಗಳನ್ನು ಹೇಳಿತ್ತು. ಆ ದಾರಿಯಲ್ಲಿ ನಡೆದುಕೊಂಡು ಬಂದಾಗ ನಮಗೆ ಮೊದಲಿಂದ ಇವಾಗ 20 ಪಾಶುರಗಳಲ್ಲಿ ಸಮಾಜದಲ್ಲಿ ಎಲ್ಲರನ್ನೂ ತನ್ನವರನ್ನಾಗಿ ಮಾಡಿಕೊಂಡು ಎಲ್ಲರನ್ನೂ ಸತ್ಸಂಗಕ್ಕೆ ಎಳೆದು ಎಷ್ಟಾಗುತ್ತೋ ಅಷ್ಟು ಅವರು ಯಾವ ರೀತಿ ನಮ್ಮನ್ನು ಅವರ ಕಡೆಗೆ ಎಳಿತಾರೆ, ನಾವು ಅವರನ್ನು ಈ ಕಡೆಗೆ ಎಳಿಬೇಕು. ಎಲ್ಲಿಯವರೆಗೆ ಸಾಧು ಜನರ ಸಮಾಜ, ಸಾಧು ಜನರ ಸಮೂಹ, ಸಾಧು ಜನರ ಒಗ್ಗಟ್ಟು ಹೆಚ್ಚಾಗ್ತಾ ಬರುತ್ತೆ, ಅಲ್ಲಿಯವರೆಗೆ ಆ ಸಮಾಜಕ್ಕೆ ಕ್ಷೇಮ. ಆಂತರಿಕವಾಗಿ ಹಾರ್ದವಾಗಿ ಒಳ್ಳೆಯವರನ್ನು ತನ್ನ ಕಡೆಗೆ ಸೇರಿಸಿಕೊಳ್ಳಬೇಕು. ಸತ್ಯಂ ವದ, ಇದು ಉಪನಿಷದ್ ವಾಣಿ. ಸತ್ಯಂ ವದ ಅಂದ್ರೇನು? ಸತ್ಯದ ಕಡೆಗೆ ನಿನ್ನ ಮನಸ್ಸನ್ನು ಇಟ್ಟು, ಕೇವಲ ಮನಸ್ಸನ್ನು ಇಡೋದಲ್ಲದೆ ಹೇಳಬೇಕು. ಹೇಳ್ತಾ ಹೇಳ್ತಾ ನಾವು ಒಂದು ಸಜ್ಜನರ ಸಮಾಗಮ ಆಗ್ತಾ ಮತ್ತೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವೈಯಕ್ತಿಕವಾಗಿ ತಾನು ತನ್ನ ಒಳಿತನ್ನು ಮಾತ್ರ ನೋಡಿಕೊಂಡು ಬಾಳದೇನೆ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಯಾತಕ್ಕೆ ಮಾಡಿದ್ದು? ಪಬ್ಲಿಕ್ ಅಫೇರ್ಸ್ಗೂ ನಿನಗೂ ಏನು ಸಂಬಂಧ? ನಮ್ಗೆ ಯಾಕೆ ಸ್ವಾಮಿ, ನಮ್ಮ ಮನೇಲಿ ನಾವಿರ್ತೀವಿ. ಹಾಗಿರಬಾರ್ದು. ಪಬ್ಲಿಕ್ ಅಫೇರ್ಸ್ ಮುಖ್ಯ. ಯಾತಕ್ಕೆ ಮುಖ್ಯ? ಯಾತಕ್ಕೆ ಅಂದರೆ ಎಲ್ಲಿಯವರೆಗೆ ಒಳ್ಳೆಯದನ್ನು ಅರಸಿ ಒಳ್ಳೆಯವನಾಗಿ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿ ಒಳ್ಳೆಯದನ್ನು ನೋಡಬೇಕು ಎಂಬ ಮನಸ್ಸು ಯಾರಿಗಿರುತ್ತೆ ಅವರೆಲ್ಲರೂ ಸಹ ಅವರವ್ರ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡ್ಬಿಟ್ಟು ಜಗತ್ತೆಲ್ಲ ಕೆಟ್ಟದು, ಕೆಟ್ಟದ ಜೊತೆ ನಾನು ಹೋಗೋದಿಲ್ಲ, ಕೆಟ್ಟದ್ದು ಇನ್ನೊಂದಕ್ಕೆ ಕೆಟ್ಟೋಗ್ಲಿ ಅಂತ ಇದ್ದರೆ ಆಗೋದಿಲ್ಲ. ನಾವು ಸಕ್ರಿಯರಾಗಿ ಆ ಕೆಟ್ಟದ್ದನ್ನೋದು ಏನಿರುತ್ತೆ ಆ ಕೆಟ್ಟದ್ದನ್ನು ನಿರ್ಮೂಲ ಮಾಡೋದಕ್ಕೆ ಕೈಯಲ್ಲಿ ಆದಷ್ಟು ಶ್ರಮ ಪಡಬೇಕು. ಇದು ಆಂಡಾಳ್ ನಮಗೆ ಕೊಡತಕ್ಕಂತಹ ಮುಖ್ಯವಾಗಿರತಕ್ಕಂತಹ ಒಂದು ಸಂದೇಶ. ಒಬ್ಬೊಬ್ಬರ ಮನೆಗೂ ಹೋಗಿ ನೀನು ಬಾ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಬಾ, ನಮ್ಮ ಜೊತೆ ಇರು, ಸದ್ವೃತ್ತಿ ಇರಲಿ, ಸಚ್ಚಿಂತನವಿರಲಿ, ಮನೋವೃತ್ತಿಗಳು ಸದಭಿಪ್ರಾಯಗಳಿಂದ ಸದ್ಭಾವನೆಗಳಿಂದ ಇದ್ದರೆ ಸಮಾಜ ಅದಕ್ಕೆ ಒಳ್ಳೆಯದು. ಸಮಾಜ ಒಳ್ಳೆಯದಾಗಿದ್ದರೆ ವ್ಯಕ್ತಿ ಒಳ್ಳೆಯವನಾಗಿರೋದಕ್ಕೆ ಸಾಧ್ಯ. ಬರೀ ಕೆಟ್ಟ ಭಾವನೆಗಳೇ ತುಂಬಿದ್ರೆ ಸಮಾಜ ಕೆಡುತ್ತೆ. ಈ ಕೆಟ್ಟ ಭಾವನೆಗಳು ಹೋಗೋದು ಹೇಗೆ? ಒಳ್ಳೆಯ ಭಾವನೆಗಳನ್ನು ಹರಡುವುದರಿಂದ.
ಬೆಳಕು ಬಂದಾಗ ಕತ್ತಲೆ ಹೋಗುತ್ತೆ. ಸುವಾಸನೆ ಇದ್ದರೆ ದುರ್ವಾಸನೆ ಹೋಗುತ್ತೆ. ಆದ್ದರಿಂದ ಇಷ್ಟೂ 20 ಪಾಶುರಗಳಿಂದ ಭಗವಂತನ ಹತ್ತಿರಕ್ಕೆ ಸಮೀಪಿಸಿದಾಗ ಇದೇ ಮಾಯೆಯನ್ನೇ, ಇದೇ ಪ್ರಕೃತಿಯನ್ನೇ, ಇದೇ ಭಗವಂತ ಕೊಟ್ಟಿರತಕ್ಕಂತಹ ಒಡಲನ್ನೇ, ಇದೇ ಸಮಾಜವನ್ನೇ ತನಗೆ ಅನುಗುಣವಾಗಿ ತಿದ್ದಿಕೊಂಡು, ಅನುಕೂಲವಾಗಿ ಅವರಿಗೂ ಅನುಕೂಲವಾಗಿದ್ದು ಅವರನ್ನು ತನಗೆ ಅನುಕೂಲವಾಗಿ ಮಾಡಿಕೊಂಡು ಎಲ್ಲರೂ ಸೇರಿ ಭಗವಂತನನ್ನು ಒಗ್ಗಟ್ಟಾಗಿ ಗೋಷ್ಠಿ ಅಂತೀವಿ, ಗೋಷ್ಠಿಯಾಗಿ ಸತ್ಸಂಗವನ್ನು ಬೆಳೆಸಬೇಕು. ಸಾಧು ಸಮಾಗಮ ಒಳ್ಳೆಯವರ, ಸಜ್ಜನರ, ಸಾಧುಗಳ ಒಂದು ಕೊರಲು ಏನಿರುತ್ತೆ ಆ ಕೊರಲು ಅವನಿಗೆ ಕೇಳಿಸುತ್ತೆ. ಕೊರಲು ಕೇಳಿಸಿದಾಗ ಇದು ನಮ್ಮ ಕಥೆಗಳು, ಪ್ರತಿಯೊಂದು ಅವತಾರ, ಪ್ರತಿಯೊಂದು ಜಗತ್ತಿನಲ್ಲಿ ನಡೆಸಿರ್ತಕ್ಕಂತಹ ಒಳ್ಳೆಯ ಕೆಲಸ ಇವತ್ತೂ ಹಾಗೇನೆ, ಇವತ್ತಿನ ದಿನವೂ ಹಾಗೆ. ಸಾಧು ಜನರ ಒಕ್ಕೊರಿನ ಒಂದು ಕೊರಳೇನಿರುತ್ತೆ, ಧ್ವನಿ ಏನಿರುತ್ತೆ ಅದು ಅವನಿಗೆ ಕೇಳಿಸುತ್ತೆ. ಇದು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ನೆಲೆನಾಟಬೇಕು. ಎಲ್ಲಿವರೆಗೆ ನನಗೆ ನನ್ನ ನಂಬಿಕೆ ಏನಿದೆ, ನನ್ನ ಶ್ರದ್ಧೆ ಏನಿದೆ ಅದರಲ್ಲಿ ಒಂದು ವಿಧವಾದ ಅಶ್ರದ್ಧೆ ಇದ್ದರೆ ಅಥವಾ ಏನೋ ಒಂದು ಅಳುಕಿದ್ದರೆ ಆವಾಗ ನಮ್ಮ ಕೂಗು ಅವನಿಗೆ ಕೇಳಿಸೋದಿಲ್ಲ. ನಮ್ಮ ಕೂಗು ಅವನಿಗೆ ಕೇಳಿಸಬೇಕಾದರೆ ನಮ್ಮಲ್ಲಿ ಆ ಅಳುಕು ಇರಬಾರದು. ಆ ಅಳುಕು ಇರಬಾರದು ಅಂದ್ರೇನು, ನಮ್ಮ ಚಿಂತನೆ ವೀರ್ಯವತ್ತರವಾಗಬೇಕು. ಇದು ವೇದದ ಮಾತು, ವೀರ್ಯವತ್ತರಂ ಅಂತಾರೆ. ನಮ್ಮ ಭಾವನೆಗಳೇ ಒಂದು ವಿಧವಾದ ಶಕ್ತಿಯನ್ನು ಹೊಂದದೇ ಹೋಗಿದ್ದರೆ, ನಿಶ್ಶಕ್ತರಾಗಿದ್ದರೆ ನಾವು, ನಮ್ಮ ಶ್ರದ್ಧೆಯಲ್ಲಿಯೇ ಒಂದು ಸಡಿಲತೆ ಇದ್ದರೆ ಅದರಿಂದ ಈ ಚೈತನ್ಯದ ಒಂದು ಕೊರಲು ಅಲ್ಲಿ ಕೇಳಿಬರೋದಿಲ್ಲ. ಇವಾಗ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸಮಾಜವಾಯಿತು, ತನ್ನ ಒಂದು ಇದಕ್ಕೆ ಯೋಗ ಅಂತೀವಿ, ಎಲ್ಲ ಸರಿ ಮಾಡಿಕೊಳ್ಳೋದು, ಸೇರಿಸ್ಕೊಳ್ಳೋದು, ಎಲ್ಲವನ್ನು ಸೇರಿಸ್ಕೊಂಡು ಆ ಭಗವಂತನ ಸ್ವರೂಪದ ಪರಿಚಯ ನಮಗೆ ಆಗ್ತಾ 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 ಅಂತಃಕರಣದಲ್ಲಿ ಬೇಕಾದಷ್ಟು ವ್ಯತ್ಯಾಸವಾಗಿ ಈ ಒಂದು ಪರಿಮಳ, ಕಮಲ, ಹೃದಯ ಕಮಲದ ಪರಿಮಳ ಹೊರಸೂಸುತ್ತೆ. ನಮಗೆ ಗೊತ್ತಾಗುತ್ತೆ, ನಮ್ಮ ಒಡನಾಡಿಗಳಿಗೆ ಗೊತ್ತಾಗುತ್ತೆ. ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಭಕ್ತ ಅಂದರೆ ಎಂತಹ ಭಕ್ತ ಆಗಿರಬೇಕು ಅಂತ ಹೇಳಿದ್ರೆ ಸಮಾಜ ವಿಮುಖನಾಗಿರ್ತಕ್ಕಂತಹ ಭಕ್ತ ಅಲ್ಲ, ಉದ್ವೇಗ ಅಂತ ಒಂದು ಶಬ್ದ ಇದೆ. ಉದ್ವೇಗ ಅಂದರೆ ಮಾನಸಿಕವಾಗಿರತಕ್ಕಂತಹ ಅಶಾಂತಿ. ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ ಸಚಮೇ ಪ್ರಿಯ. ಭಕ್ತಿಯೋಗದ ಒಂದು ಮಾತು. ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಾಗ ಇನ್ನೊಬ್ಬರನ್ನು ನೋಡಿ ಈ ವ್ಯಕ್ತಿಗೆ ಮಾನಸಿಕ ಉದ್ವೇಗ, ಅಥವಾ ಈ ವ್ಯಕ್ತಿ ಇಲ್ಲಿಗೆ ಬಂದಾಗ ಅವನನ್ನು ನೋಡಿ ಮತ್ತೆ ಅವನನ್ನು ನೋಡಿದವರಿಗೆ ಉದ್ವೇಗ. ಎಲ್ಲಿಯವರೆಗೆ ಈ ಪರಸ್ಪರ ಉದ್ವೇಗ ಇರುತ್ತೆ ಅಲ್ಲಿಯವರೆಗೆ ಆತ ಭಕ್ತನಾಗೋಕ್ಕೆ ಸಾಧ್ಯವಿಲ್ಲ. ಯಸ್ಮಾತ್, ಯಾರ ಇರುವಿಕೆಯಿಂದ, ಯಾರ ಒಡನಾಟದಿಂದ, ನ ಉದ್ವಿಜತೆ ಲೋಕಃ, ಲೋಕದಲ್ಲಿ ಕ್ಷೋಭೆ ಉಂಟಾಗುವುದಿಲ್ಲವೋ, ಮನುಷ್ಯರ ಮನಸ್ಸಿನಲ್ಲಿ ಕ್ಲೇಶ ಉಂಟಾಗುವುದಿಲ್ಲವೋ, ಕ್ಷೋಭೆ ಉಂಟಾಗುವುದಿಲ್ಲವೋ, ಕಳವಳ ಉಂಟಾಗುವುದಿಲ್ಲವೋ, ಮತ್ತು ಯಾರಿಗೆ ಇನ್ನೊಬ್ಬನನ್ನು ಕಂಡಾಗ ಮನಸ್ಸಿನಲ್ಲಿ ಅಯ್ಯೋ ಇವ್ರು ಯಾಕಪ್ಪ ಬಂದರು, ಇವರಿಂಥವ್ರು, ಇವರಂಥವ್ರು, ಅಯ್ಯೋ ಇವನು ಯಾಕಪ್ಪ ಬಂದ ಅಂತ ಜನನು ಹೇಳಬಾರ್ದು, ಅಥವಾ ಇವನು ಸಹ ಇನ್ನೊಬ್ಬನನ್ನು ಇವನು ಯಾಕಪ್ಪ ಬಂದ ಅಂತ ಹೇಳಬಾರ್ದು. ಸಮತ್ವ ಮನಸ್ಸಿನಲ್ಲಿ ಭಗವಂತ ನೋಡ್ಕೊಳ್ತಾ ಇದ್ದಾನೆ, ಅವರವ್ರ ದಾರಿಯಲ್ಲಿ ಅವರವರಿದ್ದಾರೆ, ನಾನು ಯಾಕೆ ಮನಸ್ಸನ್ನು ಕೆಡಿಸ್ಕೊಳ್ಬೇಕು? ಈ ಮನಸ್ಸಿನ ವ್ಯಾಕುಲತೆ ಏನಿರುತ್ತೆ, ನನ್ನ ಮನಸ್ಸಿನ ಒಂದು ಕ್ಷುಬ್ಧತೆ ಏನಿರುತ್ತೆ, ಒಂದು ಕನ್ನಡದಲ್ಲಿ ರಾಡಿ ಅಂತೀವಿ, ಕಶ್ಮಲ, ಕಲಕಿರತಕ್ಕಂಥ ಮನಸ್ಸು ಏನಿರುತ್ತೆ ಅದು ಸಮಾಜವನ್ನು ಕಲಕುತ್ತೆ.
ನಾನು ಸಮಾಧಾನವಾಗಿದ್ದರೆ, ಸಮಾಧಾನ ಚಿತ್ತನಾಗಿತ್ತು ಅಂತ ಹೇಳಿದರೆ, ನಾನು ಹೋದ ಕಡೆಯಲ್ಲೆಲ್ಲ ಸಮಾಧಾನ ಇರುತ್ತೆ. ಆದ್ದರಿಂದ ಸಮಾಜದಲ್ಲಿ ತನ್ನ ವೈಯಕ್ತಿಕವಾಗಿರತಕ್ಕಂತಹ ಸಮಾಧಾನವನ್ನು ಉಳಿಸಿಕೊಳ್ಳಬೇಕು. ಯಾವಾಗ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂದರೆ, ಶಾಶ್ವತವಾದ ವಸ್ತುವಿನ ಕಡೆಗೆ ತನ್ನ ಮನಸ್ಸನ್ನು ಕೊಟ್ಟು, ಆ ವಸ್ತು ಈ ಜಗತ್ತನ್ನು ಯಾವ ರೀತಿ ಆಳ್ತಾ ಇದೆ, ನೋಡ್ಕೊಳ್ತಾ ಇದೆ, ಅದರಲ್ಲಿ ಶ್ರದ್ಧೆಯನ್ನು ಇಟ್ಟು ಅವರವರ ವಿಕಾಸಕ್ಕೆ ಅವರವರ ದಾರಿಯಲ್ಲಿದ್ದಾರೆ. ಅವರವರ ಸ್ವಭಾವ ಅವರವರದು. ಎಲ್ಲರಿಗೂ ಒಳ್ಳೆಯದಾಗಬೇಕು. ಎಲ್ಲರೂ ಮೇಲ್ಮುಖವಾಗಿ ನೋಡೋಣ, ಊರ್ಧ್ವ ಮೂಲಂ. ಎಲ್ಲರೂ ಸಹ ಒಕ್ಕೊರಳಿನಿಂದ ಒಂದೇ ಗುರಿ, ಆ ನೆನ್ನೆ ಹೇಳಿದ ಹಾಗೆ ನಾರಾಯಣ, ನಾರಾಹ, ಶಾಶ್ವತವಾಗಿರತಕ್ಕಂತಹ ಒಳ್ಳೆಯದು ಏನಿದೆ ಅದಕ್ಕೆ ಆಶ್ರಯನಾಗಿರತಕ್ಕಂತಹ ಒಂದು ಪರಮಾತ್ಮ, ಅವನೇ ದಾರಿ. ನೆನ್ನೆ ಹೇಳಿದೆ, ಎಲ್ಲರೂ ಸಹ ಮೇಲಕ್ಕೆ ಏಳಬೇಕು. ಇದೆ ಏಳಿಸೋದು, ಎಬ್ಬಿಸೋದು ಅನ್ನೋದು ಇದೇನೇನೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಪಾಶುರವನ್ನು ಹೇಳ್ತೀನಿ. ಏತ್ತ ಕಲಂಗಳ್ ಎದಿರ್ಭಂಗಿ ಮೀದಳಿಪ್ಪ ಮಾತ್ತಾದೆ ಪಾಳ್ சொரியும் வெள்ளல் பெரும் பசுக்கள் ஆத்தப்படைத்தான் மகனேறிவுராய் ஊத்தமுடையாய் உலகினில் தொத்தமாய் நின்ன சுடரே துயிழாய் மாத்தாருனக் வலித்துளைந்தொன் வாசற்கண் ஆத்தாது வந்தொன் அழிபணியுமா போலே புத்தியாம் ಬಂದೋಂ ಪುಹಳೆಂದೇಲೋರೆಂಬಾವಾಯ್. ಈ ಶಬ್ದಗಳನ್ನು ನಾನು ಜಾಸ್ತಿ ಒಂದೊಂದು ಶಬ್ದವನ್ನು ತೆಗೆದು ಹೇಳ್ತಾ ಇಲ್ಲ. ಯಾಕೆಂದರೆ ತಮಿಳಿನ ಶಬ್ದ, ಅದರ ಒಂದು ಆಳ ಮತ್ತು ಅದರ ಹರವು, ಅದನ್ನು ತಿಳಿದುಕೊಳ್ಬೇಕಾದ್ರೆ ಇದು ಬಹಳ ಯಾವುದೋ ಸಂಗತ್ ತಮಿಳ್ ಅಂತ ಹೇಳಿ ಯಾವುದೋ ಕಾಲದ ಈ ಎಲ್ಲ ದ್ರಾವಿಡ ಭಾಷೆಗಳು ಒಂದಾಗಿದ್ದ ಕಾಲದ ಒಂದು ಭಾಷೆ ಇದು. ಈಗಿನ ತಮಿಳು ಅಂತ ಅಲ್ಲ. ಇವಾಗೆಲ್ಲ ಹರಿದು ಹಂಚೋಗ್ಬಿಟ್ಟಿದ್ದೀವಿ. ಮೇಲಕ್ಕೆ ಹೋಗ್ತಾ ಹೋಗ್ತಾ, ಬೇರಿನ ಕಡೆಗೆ ಹೋಗ್ತಾ ಹೋಗ್ತಾ ಒಂದಾಗ್ತೀವಿ. ಈ ಕಡೆ ಹೋಗ್ತಾ ಹೋಗ್ತಾ ನಾವೆಲ್ಲ ಬೇರೆ ಆಗ್ತೀವಿ. ಆದ್ದರಿಂದ ಆದಷ್ಟು ಹಿಂದಕ್ಕೆ ಹೋಗಬೇಕು. ಯಾವುದನ್ನು ನೋಡ್ತಾ ಇದ್ದೀವಿ ಇದೇ ಸತ್ಯ ಅಲ್ಲ. ಇವಾಗ ಮಾತಾಡ್ತಾ ಇದ್ವಿ ನಾವಿಲ್ಲಿ. 20 ವರ್ಷದ ಹಿಂದೆ ಆಗಿತ್ತು, 40 ವರ್ಷದ ಹಿಂದೆ ಆಗಿತ್ತು, 50 ವರ್ಷದ ಹೇಗಿತ್ತು ನೋಡಿದ್ರೆ ಇದು ಬೆಂಗಳೂರು ಅಂತ ಅನಿಸುತ್ತೆ. ನಾವಿದ್ದ ಪರಿಸರ ಹೇಗೋ ಇತ್ತು, ಈಗಿರೋದು ಹೇಗೋ ಇದೆ. ಇವಾಗೆಲ್ಲ ಬೇರೆ ಬೇರೆ, ಇವರು ಬೇರೆ ಅವರು ಬೇರೆ. ಆವಾಗೆಲ್ಲ ಒಂದಾಗಿದ್ವಿ. ಇದು ಪ್ರತಿಯೊಂದು ಜಮಾನದಲ್ಲೂ ಹೇಳ್ತಾನೆ ಬರ್ತಾ ಇರ್ತಾರೆ. ನಮ್ಮ ದೊಡ್ಡವರು ಇದನ್ನ ಹೇಳ್ತಾ ಇದ್ರು, ನಾವು ಇದನ್ನು ಹೇಳ್ತಾ ಇರ್ತೀವಿ, ಮುಂದಕ್ಕೂ ಇದನ್ನ ಹೇಳ್ತಾ ಇರ್ತಾರೆ. ಇದು ಜಗತ್ತು. ಇದಕ್ಕೆ ಜಗತ್ತು ಅಂತ ಹೇಳೋದು. ಜಗತ್ತಂದರೆ ಹೋಗ್ತಾ ಇರೋದು ಅಂತ. ಗಮನ, ಡೈನಾಮಿಸಮ್ ಹೋಗ್ತಾನೆ ಇರುತ್ತೆ. ಇದು ಜಗತ್ತಿನ ರೀತಿ. ಆದ್ದರಿಂದ ನಾವು ವಿಸ್ತಾರ ಅಂತ ಹೇಳಿ, ಅಭಿವೃದ್ಧಿ ಅಂತ ಹೇಳಿ ಮುಂದಕ್ಕೆ ಹೋಗಿ ಹಿಂದಿನದ ಮರಿಬಾರದು. ಹೊಸ ಚಿಗುರು ಹಳೆ ಬೇರನ್ನು ಮರಿಬಾರದು. ಅದೇ ನಮ್ಮನ್ನು ಒಂದು ಮಾಡ್ತಕ್ಕಂಥದ್ದು. ಆ ಶಬ್ದಗಳನ್ನು ನಾನು ಸ್ವಲ್ಪವಾಗಿ ನಾವು ಅದನ್ನು ಅರ್ಥಕೊಂಡ್ರೆ ಆ ಶಬ್ದಗಳ ಮಹತ್ವ ಇದು ಯಾವ ರೀತಿ ವೇದದಲ್ಲೂ ಹಾಗೆ. ಮತ್ತೆ ಯಾವುದೇ ನಮ್ಮ ನಾಡಿನ ನುಡಿ ಇದೆ, ಭಾರತ ದೇಶದ ಯಾವುದೇ ನಾಡಿನ ನುಡಿ ಇದೆ, ಆ ನಾಡಿನ ನುಡಿ ಯಾವಾಗ ನಮ್ಮ ಪೂರ್ವಿಕರ ಶಾಶ್ವತವಾಗಿರತಕ್ಕಂತಹ ಮೌಲ್ಯಗಳೇನಿದೆ ಆ ಮೌಲ್ಯಗಳ ಕಡೆಗೆ ಹೋಗ್ತಾ ಹೋಗ್ತಾ ಒಂದೇ ಭಾಷೆ ಆಗುತ್ತೆ. ಅದೇ ವೈದಿಕ ಭಾಷೆಯನ್ನೇ ನಾವು ಪ್ರಯೋಗಿಸಬೇಕಾಗತ್ತೆ. ಶಬ್ದಗಳು ಇವಾಗ ಸಂಸ್ಕೃತ ಅಂತ ಹೇಳಿದ್ರೆ ಸಂಸ್ಕೃತರು ಆಡುವ ಭಾಷೆ ಸಂಸ್ಕೃತ ಅಷ್ಟೇ. ನೀವು ಬೆಂಗಾಲಿ ಬೇಕಾದರೂ ಹೇಳಿ. ಇವಾಗ ನಾನು ಭಾರತ ದೇಶದ ಬೇರೆ ಬೇರೆ ಕಡೆ ಹೋಗಿದ್ದೇನೆ. ಆದರೆ ಏನಾಗುತ್ತೆ, ಅವರು ಬೆಂಗಾಲಿ ಆಗಿರಬಹುದು, ಮಲಯಾಳಿ ಆಗಿರಬಹುದು, ಗುಜರಾತಿ ಆಗಿರಬಹುದು, ಕರ್ನಾಟಕದವರು ಅಥವಾ ತಮಿಳ್ನವರು ಆಗಿರಬಹುದು. ಯಾವ ವಿಷಯವನ್ನು ಅವರು ಪ್ರತಿಪಾದಿಸ್ತಾ ಇರ್ತಾರೆ, ಯಾವ ಭಾವನೆಯನ್ನು ಅವರು ಪ್ರತಿಪಾದಿಸ್ತಾ ಇರ್ತಾರೆ,
ಮಾತು ಅಥವಾ ಉಪನ್ಯಾಸ, ಭಾಷಣ ಯಾವ ವಿಷಯದ ಮೇಲೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ಭಾಷೆ ಇರುತ್ತೆ. ಆದ್ದರಿಂದ ಯಾವುದೋ ಒಂದು ಮುಖ್ಯವಾಗಿರತಕ್ಕಂತಹ ಹಾರ್ದವಾದ ಭಾವನೆಗಳನ್ನು ಹೇಳಬೇಕಾದ್ರೆ ಸಂಸ್ಕೃತ ಶಬ್ದಗಳೇ ಬರುತ್ತೆ. ಯಾವುದೋ ನಮ್ಮ ಬೀದಿಯಲ್ಲಿ ಹೋಗಿ ಇದಕ್ಕೆ ಇಡ್ಲಿ ತಗೊಳ್ಳೋದಕ್ಕೆ, ಬಿಸ್ಕತ್ ತಗೊಳ್ಳೋದಕ್ಕೆ, ಅದಕ್ಕೆ ಅದು ಬೇರೆ ಭಾಷೆ. ಆದರೆ ಮೂಲಭೂತವಾಗಿರತಕ್ಕಂತಹ ತತ್ವಹಿತ ಪುರುಷಾರ್ಥಗಳನ್ನು ತಿಳಿಸ್ತಕ್ಕಂತಹ ಭಾವನೆಗಳೇ ಆಗಲಿ ಅಥವಾ ಬುದ್ಧಿಯೇ ಆಗಲಿ ಪ್ರಕಟಿಸಬೇಕಾದರೆ ಭಾಷೆ ಒಂದೇ ಆಗುತ್ತೆ. ಅಲ್ಲಿಗೆ ಸಂಸ್ಕೃತ ಅಂತ ಹೇಳಿದ್ರೆ ಯಾವುದೋ ಭಾಷೆ ಅಲ್ಲ, ಅದು ಅದದೇ ಶಬ್ದಗಳೇ ಬರುತ್ತೆ, ಅಲ್ಲಲ್ಲೇ ಹೋಗ್ತೀವಿ. ಇದರಲ್ಲೂ ಈ ತಿರುಪಾವೆಯಲ್ಲಿಯೂ ಹಾಗೆ ಆಗತ್ತೆ ಶಬ್ದಗಳು. ಉದಾಹರಣೆಗೆ ನಾನು ಹೇಳ್ತೀನಿ, ಇವತ್ತಿನ ಒಂದು ಪಾಸುರದಲ್ಲಿ ಕೆಲವು ಶಬ್ದಗಳನ್ನು ತೆಗೆದುಕೊಂಡು ಹೇಳ್ತೀನಿ. ಆದರೆ ಪೂರ್ತಿ ಇದನ್ನು ಹೀಗೆ ಹೇಳೋಕ್ಕಾಗೋಲ್ಲ. ಆದರೆ ಇದಕ್ಕೆ ಒಂದು ಶಬ್ದಗಳ ಪರಿಚಯ ಮಾಡಿಕೊಡೋದಕ್ಕೆ ಹೇಳ್ತೀನಿ, ಆ ಸ್ವಾರಸ್ಯವನ್ನು ತಿಳಿಸೋಕೆ ಹೇಳ್ತೀನಿ. ಏತ್ತ ಕಲಂಗಳ್ ಎದಿರ್ ಪೊಂಗಿ ಮೀದಳಿಪ್ಪ ಮಾತ್ತಾದೆ ಪಾಲ್ ಶೊರಿಯುಂ ವೆಳ್ಳಲ್ ಪೆರುಂ ಪಶುಕ್ಕಳ್. ಏತ್ತ ಅಂದರೆ ಇದು ಒಂದು ಚಿತ್ರ, ಮನಸ್ಸಿನಲ್ಲಿಟ್ಕೊಳ್ಳಿ. ಇದು ಗೋಪಕುಲ, ಗೋಪಾಲರ ಮನೆತನ. ಪ್ರತಿಯೊಂದು ಮನೆಯಲ್ಲಿಯೂ ಸಹ ಪಶು ಸಮೃದ್ಧಿ ಇದೆ. ಕೃಷ್ಣ ಹುಟ್ಟಿದ ಮೇಲೆ ಸಸ್ಯ ಸಮೃದ್ಧಿ ಮತ್ತು ಪಶು ಸಮೃದ್ಧಿ ಚೆನ್ನಾಗಾಯಿತು. ಇದೆಲ್ಲ ಸತ್ಯ. ಒಂದೊಂದು ಜೀವ ಒಂದೊಂದು ಪರಿಸರದಲ್ಲಿ ಹುಟ್ಟಿ ಬಂದಾಗ, ಜೀವದ ಆವಿರ್ಭಾವವಾದಾಗ ಆ ಪರಿಸರದಲ್ಲಿ, ಆ ಮನೆತನದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಾಗುತ್ತೆ. ಇದೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಇದು ನಮ್ಮ ಅನುಭವವೂ ಸಹ. ಕೃಷ್ಣ ಹುಟ್ಟಿದಾಗ ಏನೇನಾಯಿತು ಅಂತ ಭಾಗವತದಲ್ಲಿ ಹೇಳುತ್ತೆ. ಇವತ್ತಿಗೂ ಸತ್ಯ. ಯಾವುದೇ ಒಬ್ಬ ಮಹಾನ್ ನಾಯಕ ಇದ್ರೂ, ಯಾವುದೇ ಒಬ್ಬ ನೊಬೆಲ್ ಲಾರೇಟ್ ಇದ್ರೂ, ಅವರ ಮನೆತನದ ಒಂದು ಬಯೋಗ್ರಫಿ ಬರೀತಾರೆ ನೋಡಿ, ಅದನ್ನು ನೋಡಿ ಅವರೇನು ಹೇಳ್ತಾರೆ, ಆಫ್ಟರ್ ಆಲ್ ವಾಟ್ ಐ ಹ್ಯಾವ್ ಫೌಂಡ್ ಈಸ್ ಎ ರಿಪ್ಲೈ ಟು ಮೈ ಪ್ರೇಯರ್ ಅಂತಾರೆ. ನಾವೇನೋ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ, ಆದರೆ ಅವರು ಯಾವ ರೀತಿ ಕಷ್ಟಪಟ್ಟು ಬಂದರು ಅಂತ ನೋಡಿದಾಗ, ಮತ್ತೆ ಅವರ ಬಾಲ್ಯದಲ್ಲಿಯೇ ಅವರ ದೊಡ್ಡವರು ಇವರ ಮುಂದೆ ಹೀಗಾಗ್ತಾನೆ ಅಂತ ಹೇಳಿರ್ತಾರೆ. ಗೊತ್ತಾಗುತ್ತೆ ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಅಂತ. ಇದೆಲ್ಲ ಸತ್ಯ. ಯಾವುದ್ಯಾವುದೋ ಅದ್ಭುತಗಳನ್ನು ಹೇಳ್ತಾರೆ, ಇದೆಲ್ಲ ಏನೋ ಕಟ್ಟುಕತೆ ಅಂತ ಅಲ್ಲ. ಅದು ನಮಗೆ ಮನವರಿಕೆ ಆಗಬೇಕು. ಮನವರಿಕೆ ಆದವರು ಅವರ ಒಂದು ಅನುಭವದ ಆಳದಿಂದ 4 ಜನರಿಗೆ ಹೇಳ್ತಾ ಬಂದರೆ ಸಮಾಜ ಪರಿವರ್ತನೆ ಆಗುತ್ತೆ. ಆದರೆ ಅನುಭವಿಗಳು ಅವರಿಗೂ ಅನುಭವ ಇಲ್ಲದೇನೆ, ಅನುಭವದ ಮಾತೇ ಇಲ್ಲದೆ ಹೋದರೆ ಬರೀ ಜಳ್ಳೆ ಇರುತ್ತೆ. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು. ಸಮಾಜವನ್ನು ಬೈದು ಪ್ರಯೋಜನ ಇಲ್ಲ. ನಾವೇ ಸಮಾಜ, ಸಮಾಜ ಅನ್ನೋದು ಬೇರೆ ಅಲ್ಲ. ನಾವು ಸರಿ ಇಲ್ಲ, ಆದ್ದರಿಂದ ಸಮಾಜ ಸರಿ ಇಲ್ಲ. ಒಬ್ಬೊಬ್ಬನೂ ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ, ವೃಕ್ಷವಿಲ್ಲದೆ ಕಾಡಿಲ್ಲ. ಒಂದೊಂದು ವೃಕ್ಷವೂ ಸಹ ಫಲವನ್ನು ಕೊಡ್ತಾ ಇದ್ದರೆ, ಒಳ್ಳೆಯ ಜಾತಿಯ ವೃಕ್ಷವಾಗಿದ್ದರೆ ಅದು ಒಳ್ಳೆಯ ಕಾಡಾಗತ್ತೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಇದನ್ನು, ವೃಕ್ಷ ಸತ್ಯಂ ವನಂ ಮಿಥ್ಯಾ ಅಂತಾರೆ. ಕಾಡು ಅನ್ನೋದು ಏನೂ ಇಲ್ಲ, ಅದು ಕಾಡು ಅಂತ ಯಾವುದೂ ಇಲ್ಲ. ಇರೋದು ಯಾವುದು? ವೃಕ್ಷಗಳು. ವೃಕ್ಷಗಳ ಸಮೂಹಕ್ಕೆ ಕಾಡು ಅಂತ ಹೆಸರು ಹೇಳ್ತೀವಿ ವಿನಃ ವೃಕ್ಷಗಳಿಲ್ಲದ ಕಾಡಿಲ್ಲ. ಅಲ್ಲಿಗೆ ಸಮಾಜ ಅನ್ನೋದನ್ನು ದೂಷಿಸಿ ಸಮಾಜ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಸರಿ ಇಲ್ಲ? ನೀನು ಸರಿ ಇಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಅಲ್ಲಿಗೆ ಆ ಒಂದು ಪಶು ಸಮೃದ್ಧಿ, ಕೃಷ್ಣ ಹುಟ್ಟಿ ಸಸ್ಯದ ಸಮೃದ್ಧಿ, ಪ್ರತಿಯೊಂದು ಮನೆಯಲ್ಲಿಯೂ ಸಹ ಆಕಳುಗಳು, ಹಸುಗಳು ಯಾವ ರೀತಿ ಹಾಲು ಕೊಡ್ತಾ ಇವೆ ಅಂತಂದರೆ, ಕೃಷ್ಣ ಹುಟ್ಟಿದ ಮೇಲೆ ಆ ಹಾಲಿನ ಸಮೃದ್ಧಿ ಎದ್ದು ಕಾಣ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಐಶ್ವರ್ಯವನ್ನು ಅಳೆಯಬೇಕಾದರೆ, ಅವನ ವ್ಯಕ್ತಿತ್ವವನ್ನು ಅಳೆಯಬೇಕಾದರೆ
ಅವನ ವೀರ್ಯ, ಅವನ ಶಕ್ತಿ, ಅವನ ಪರಾಕ್ರಮ, ಅವನು ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ಕೊಡುಗೆ, ಅವನು ಸಮಾಜದಲ್ಲಿ ತನ್ನ ವೈಯಕ್ತಿಕವಾಗಿರತಕ್ಕಂತಹ ಪ್ರಯತ್ನದಿಂದ ಏನು ಒಳಿತುಗಳನ್ನು ಮಾಡಿದ್ದಾನೆ, ಇದರ ಆಧಾರದ ಮೇಲೆ, ಅವನ ಪಶು ಸಮೃದ್ಧಿಯ ಮೇಲೆ, ಅವನು ಸತ್ಯಕ್ಕಾಗಿ ಹೊಡೆದಾಡತಕ್ಕಂತಹ ಅವನ ಸದ್ಗುಣದ ಮೇಲೆ ಅವನ ಒಂದು ಯಶಸ್ಸು ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಆ ಯಶಸ್ಸನ್ನು ಅವರು ಗುಣಗಾನ ಮಾಡ್ತಾ ಇದ್ರು. ಈ ನಂದಗೋಪನ ಮಗನಾಗಿ ಹುಟ್ಟಿರತಕ್ಕಂತಹ ಕೃಷ್ಣ ಈ ಗೋಪಿಕೆಯರೆಲ್ಲರೂ ಹೋಗಿ ಆತ್ತಪ್ಪಡೆತ್ತಾನ್ ಮಹನೇ ಅರಿವುರಾಯ್ ಅಂತಾರೆ. ಭಗವಂತನೇ ಬಂದು ಯಾರಿಗೆ ಮಗನಾಗಿ ಹುಟ್ಟಿದನೋ, ವೇದದಲ್ಲಿ ಹೇಳೋದೇನೋ ಪತಿಂಬಿಶ್ಯಸ್ಯಾತ್ಮ, ವಿಶ್ವಕ್ಕೆ ಪತಿಯಾಗಿರತಕ್ಕಂತಹ ಸರ್ವಜಗತ್ಪತಿ ನಾರಾಯಣ, ಆತ್ಮೇಶ್ವರಗಂ ಶಾಶ್ವತಂ ಶಿವಂ ಅಚ್ಯುತಂ. ಈ ವಸ್ತು ಪರಾತ್ಪರ ವಸ್ತು, ಜಗತ್ ಕಾರಣ ವಸ್ತು. ಇದು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂತಹ ವಸ್ತು ತಾನು ತನಗೆ ಅತಿಶಯ, ತನ್ನ ದೊಡ್ಡಸ್ತಿಕೆ ಏನಪ್ಪ, ಮಹತ್ವ ಏನಪ್ಪ ಅಂದರೆ ಅದಲ್ಲ, ಈ ನಂದಗೋಪನಿಗೆ ಮಗನಾಗಿ ಹುಟ್ಟಿದಾಗ ಅವನಿಗೆ ಯಶಸ್ಸು ಬಂತು. ಅವನು ಆಶಿಸಿ ಬಂದನಂತೆ. ಮಹನೇ, ಅವನಿಗೆ ಮಗನಾಗಿ ಹುಟ್ಟಿದವನೇ. ಈ ನಂದಗೋಪನ ಮಹತ್ವ ಏನು ಅಂತ ಹೇಳಿದ್ರೆ, ಏತ್ತ ಮೇಲಕ್ಕೆ ಎತ್ತಿ ಇಡೋದು. ಕಲಂಗಳಂದ್ರೆ ಪಾತ್ರೆಗಳು. ಹಾಲು ಕರಿಬೇಕು, ಒಂದೊಂದಾಗಿ ಹಸು, ಆ ಹಸುವಿನ ಕೆಚ್ಚಲ ಕೆಳಗೆ ನೀವು ಪಾತ್ರೆಯನ್ನು ಇಡಿ. ನೀವು ಕಲಂಗಳ್ ಯಾವ ಪಾತ್ರೆ ಬೇಕಾದ್ರೂ ತಂದಿಡಿ, ದೊಡ್ಡ ದೊಡ್ಡ ಕೊಡ ತಂದಿಡಿ. ಎತ್ತ ಪಾತ್ರೆಯನ್ನು ಇಡ್ತಾ ಕಲಂಗಳ್ ಪಾತ್ರೆಗಳು ಎದಿರ್ ಪೊಂಗಿ ತುಂಬಿ ತುಳುಕಾಡಿ ಚೆಲ್ಲುತ್ತೆ. ಸುಮ್ಮನೆ ಮೊಲೆ ಹಿಡಿದ್ರೆ ಸಾಕು ಮಳೆ. ಮಾತಾದೆ ಸಾಕು ಸಾಕು ಅನ್ನೋ ರೀತಿಯಲ್ಲಿ ಎಡೆಬಿಡದೆ ಪಾಲ್ ಶೊರಿಯುಂ, ಹಾಲನ್ನು ಸುರಿಸತಕ್ಕ ವಳ್ಳಲ್, ಉದಾರಿಗಳಾದ ಸಂತೋಷದಿಂದ ಹಾಲನ್ನು ಕೊಡ್ತಕ್ಕಂತಹ, ಪೆರುಂ ಬೃಹತ್ತಾಗಿರತಕ್ಕಂತಹ ಪಶುಗಳ್, ಹಸುಗಳು. ಈ ಹಸುಗಳ ಸ್ವಭಾವ ಇರುತ್ತಲ್ಲ, ಹಸುವೇ ಆಗಲಿ ಯಾವುದೇ ಪ್ರಾಣಿ ಆಗಿರಲಿ, ಒಂದೊಂದು ಹಸು ಇದ್ದ ಹಾಗೆ ಒಂದು ಹಸು ಇರೋದಿಲ್ಲ, ಒಂದು ಕುದುರೆ ಇದ್ದ ಹಾಗೆ ಇನ್ನೊಂದು ಕುದುರೆ ಇರೋದಿಲ್ಲ, ಒಂದು ನಾಯಿ ಇದ್ದ ಹಾಗೆ ಇನ್ನೊಂದು ನಾಯಿ ಇರೋದಿಲ್ಲ. ಅದರದ್ದೇ ಸ್ವಭಾವ ಇರುತ್ತೆ. ಇದಕ್ಕೆ ತಳಿ ಅಂತಾರೆ. ಆ ತಳಿಗಳು ನಾವು ನಮ್ಮ ಒಂದು ಅಲ್ಪತ್ವದಿಂದ ನಮಗೆ ಬೇಕಾಗಿರತಕ್ಕಂಥನ್ನ ಮಾಡಿಕೊಳ್ಳತಕ್ಕಂಥ ತಳಿಯಲ್ಲ. ಇದೆಲ್ಲ ದತ್ತವಾದದ್ದು, ಹಿತವಾಗಿರ್ತಕ್ಕಂಥದ್ದು, ಭಗವಂತ ಕೊಟ್ಟಿದ್ದು. ಈ ಉದಾರ ಸ್ವಭಾವವನ್ನು ಹೊಂದಿರತಕ್ಕಂತಹ ಈ ಪಶುಗಳು, ಸಾಮಾನ್ಯವಾಗಿ ಪಶುಗಳು ಅಂತ ಹೇಳಿದ ತಕ್ಷಣ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಅಂತ ಹೇಳ್ತಾರೆ. ಗೋವು ಅಂತ ಹೇಳಿದ ತಕ್ಷಣ ಭೂಮಿಯ ನೆನಪು ಬರುತ್ತೆ ಮತ್ತು ಬ್ರಾಹ್ಮಣನ ನೆನಪು ಬರುತ್ತೆ. ಬ್ರಾಹ್ಮಣ ಅಂದ್ರೇನು? ವಿಶಾಲವಾಗಿರತಕ್ಕಂತಹ ಮನಸ್ಸುಳ್ಳವನು ಬ್ರಾಹ್ಮಣ. ಬೃಂಹತಿ, ಬೃಂಹಯತಿ, ಬೃಹತ್ ಬ್ರಹ್ಮ, ವೈಶಾಲ್ಯ. ಅಲ್ಪವಾಗಿರತಕ್ಕಂತಹ, ವೈಯಕ್ತಿಕವಾಗಿ ತನ್ನನ್ನೇ ತಾನು ನೋಡಿಕೊಳ್ಳೋದು ಬ್ರಾಹ್ಮಣ ಲಕ್ಷಣವಲ್ಲ. ಆದರೆ ಇಡೀ ಜಗತ್ತನ್ನು, ಬ್ರಹ್ಮಾಂಡವನ್ನು ಚಿಂತನೆ ಮಾಡಿ ಅದರಲ್ಲಿ ನಾನು ಒಂದು ಭಾಗ ಅಂತ ಹೇಳಿ, ಮೇರೋಹೋ ದಕ್ಷಿಣೇ ಪಾರ್ಶ್ವೆ, ಅಲ್ಲಿಂದ ಶುರುವಾಗಿ ಒಂದು ಸಂಕಲ್ಪವನ್ನು ಮಾಡಿದರೆ ಇಲ್ಲೆಲ್ಲೋ ಇಲ್ಲಿ 30-40 ಸೈಟ್ ಅಂತ ಹೇಳೋದಿಲ್ಲ ನಾವು. ವ್ಯಾವಹಾರಿಕ ಪ್ರಭವಾದಿ ಷಷ್ಟಿ ಸಂವತ್ಸರಾಣ ಮಧ್ಯೆ ಕಾಲ ದೇಶಗಳನ್ನು ಹೇಳಿ
ವೈವಸ್ವತವಂದರೆ ಕಲಿಯುಗೆ ಪ್ರಥಮೋಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಶಕಾಬ್ದ. ಇದು ಭಾರತ ವರ್ಷ ಅಂದರೆ ಇಡೀ ಜಗತ್ತು. ಭರತಖಂಡ ಅನ್ನೋದೊಂದು ಭಾಗ. ಎಲ್ಲರನ್ನೂ ಸೇರಿಸಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಕ್ಕಂಥ ಯಾವ ಒಂದು ಮನಸ್ಸಿನ ಸಿದ್ಧತೆ ಇರುತ್ತೆ, ಮಾನಸಿಕವಾಗಿರತಕ್ಕಂತಹ ವಿಕಸನ ಏನಿರುತ್ತೆ, ವೈಶಾಲ್ಯ ಏನಿರುತ್ತೆ, ಅಂತಹವನು ಬ್ರಾಹ್ಮಣ. ಕೇವಲ ಹುಟ್ಟಿನಿಂದ ಅಲ್ಲ ಅದು. ಅತ್ತಪ್ಪಡೆತ್ತಾನ್, ಆ ಪಶುವಿನ ಮಾತನ್ನು ಹೇಳ್ತಾ ಆಂಡಾಳ್ ಹೇಳೋದೇನು ಅಂತ ಹೇಳಿದ್ರೆ, ಈ ಹಾಲನ್ನು ಕೊಡೋದು, ಹಾಲು ಅನ್ನೋದೇನು, ಇದೆಲ್ಲ ಒಂದು ದ್ಯೋತಕವಾಗಿರತಕ್ಕಂತಹ ವಸ್ತು. ಏನನ್ನೋ ಮುಚ್ಚಿಟ್ಟು ಹೇಳೋದು, ಮರೈ, ಸಿಂಬಾಲಿಸಮ್. ಈ ವಳ್ಳಲ್ ಪೆರುಂ ಪಶುಕ್ಗಳ್, ಜ್ಞಾನಿಗಳಾದವರು ತಮ್ಮಲ್ಲಿರತಕ್ಕಂತಹ ಜ್ಞಾನವನ್ನು ಯಾರಾದರೂ ಬಂದು ಕೇಳಿದ್ರೆ ಸಾಕಪ್ಪ ಸಾಕು ಅನ್ನೋಷ್ಟು ಕೊಡ್ತಾರೆ. ಅವರು ತಿಳ್ಕೊಂಡಿದ್ದನ್ನು ಸಮಾಜದಲ್ಲಿ ಎಲ್ಲರೂ ತಿಳ್ಕೊಳ್ಳಿ. ಜ್ಞಾನ ಅನ್ನೋದು, ಜ್ಞಾನ ವಾಹಿನಿ ಅನ್ನೋದು, ಈ ಜ್ಞಾನ ನದಿ ಅನ್ನೋದು, ಜ್ಞಾನ ಗಂಗೆ ಅನ್ನೋದು ಪ್ರವಹಿಸ್ತಾ ಇರಬೇಕು. ಅದು ನಮ್ಮನ್ನು ಪವಿತ್ರಗೊಳಿಸೋದು. ಆದರೆ ಏನಾಗುತ್ತೆ, ಆ ಪಾತ್ರೆ ತಂದು ಇಡಬೇಕಷ್ಟೆ. ಪಾತ್ರೆ ತಂದಿಡೋದು ಚೈತನ್ಯ ಕಾರ್ಯ. ಇದಕ್ಕೆ ಅಪೇಕ್ಷೆ ಅಂತ ಹೆಸರು. ನಮಗೆ ಅಪೇಕ್ಷೆ ಇರಬೇಕು. ಜ್ಞಾನಗಂಗೆ ಪ್ರವಹಿಸ್ತಾ ಇದೆ. ನಮ್ಮ ದೇಶದಲ್ಲಿ ಶಾಸ್ತ್ರಗಳಿಗೇನೂ ಕಡಿಮೆ ಇಲ್ಲ, ಗ್ರಂಥಗಳಿಗೇನೂ ಕಡಿಮೆ ಇಲ್ಲ, ಸದಾಶಯಗಳಿಗೇನೂ ಕಡಿಮೆ ಇಲ್ಲ, ಸದ್ಭಾವನೆಗಳಿಗೇನೂ ಕಡಿಮೆ ಇಲ್ಲ. ಆದರೆ ಏನಾಗಿದೆ, ಅಪೇಕ್ಷೆ ಇರಬೇಕು. ಈ ಪಶುಗಳು, ಒಳ್ಳಲ್ ದೊಡ್ಡ ಪಶುಗಳು, ಉದಾರಿಯಾಗಿರತಕ್ಕಂತಹ ಪಶುಗಳು, ಸಂತುಷ್ಟವಾಗಿರತಕ್ಕಂತಹ ಪಶುಗಳು, ಹಾಲು ತುಂಬಿರತಕ್ಕಂತಹ ಪಶುಗಳು, ನೀವು ಪಾತ್ರೆ ತಗೊಂಡು ಹೋಗಿಡಿ, ಅದು ಹಾಲನ್ನು ತುಂಬಿಸಿಕೊಡುತ್ತೆ. ಆತ್ತಪ್ಪಡೆತ್ತಾನ್, ಇಂತಹ ಪಶುಗಳನ್ನು ಬೇಕಾದಷ್ಟು ಹೊಂದಿದ್ದಾನೆ ನಂದಗೋಪ. ಅವನ ಮಗನೇ, ಅವನಿಗೆ ಮಗನಾಗಿ ಹುಟ್ಟಿದವನೇ ಅರಿವು ರಾಯ್, ನೀನು ಹೇಳಬೇಕು. ನೀನು ಹೇಳಬೇಕು ಅಂದರೆ ಏನರ್ಥ? ಭಗವಂತನಿಗೆ ಹೋಗಿ ನೀನು ಹೇಳು ಅಂತ ಹೇಳಿದೆ. ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ಒಬ್ಬೊಬ್ಬರು ಮನೆಗೂ ಹೋಗಿ ನೀನು ಹೇಳು ಅಂತ ಹೇಳಿ ಅವರಿಗೆ ಸದ್ಭಾವನೆಗಳನ್ನು ಜಾಗೃತಗೊಳಿಸಿ ನಮ್ಮ ಜೊತೆ ಬಂದು ಸೇರ್ಕೋ, ಒಳ್ಳೇದಕ್ಕೆ ನಾವು ಕೆಲಸ ಮಾಡೋಣ, ಒಳ್ಳೆಯವರಾಗಿರೋಣ, ಸತ್ಸಂಗವನ್ನು ಹೆಚ್ಚಿಸೋಣ, ಬಾ ಬಾ ಅಂತ ಹೇಳಿ ಕರ್ಕೊಂಡು ಬಂದು, ಇವಾಗ ಏನಾಗಿದೆ ಅಂದರೆ ಇವರೆಲ್ಲರೂ ಸೇರಿ ಬಂದರು. ಇವರೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಭಗವಂತ ನೀನು ಬಾ, ನೀನು ಹೇಳು. ಏನಾಗಿದೆ ಅಂದರೆ ಭಗವಂತನನ್ನು ಜಾಗೃತಗೊಳಿಸಬೇಕು. ಇದೇನಿದು ಭಗವಂತನನ್ನು ಜಾಗೃತಗೊಳಿಸಬೇಕೆ ಅಂದರೆ, ಹೌದು, ಅಪೇಕ್ಷೆ, ಸದಪೇಕ್ಷೆ ಇರತಕ್ಕಂತಹ, ಸದ್ಭಾವನೆಯನ್ನು ಹೊಂದಿರತಕ್ಕಂತಹ ಸತ್ಪುರುಷರು ಜಾಸ್ತಿ ಆದ ಹಾಗೆ ಆ ಭಗವಂತನಿಗೆ ಓಹೋ ಇಲ್ಲೇನೋ ಶಬ್ದ ಕೇಳಿ ಬರ್ತಾ ಇದೆ. ನಾವು ನಮ್ಮ ದೇಹದಲ್ಲಿ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಮಗೆ ಪೆಟ್ಟು ಬಿದ್ದರೆ ಇದೆಲ್ಲ ಪೆಥಾಲಜಿ ಅಂತಾರೆ. ನಮ್ಮ ದೇಹದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಾದಾಗ ಇದನ್ನೆಲ್ಲ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಬಹಳ ಚಿಂತನ ಮಂಥನಗಳನ್ನು ಮಾಡಿ ಏನು ಹೇಳ್ತಾರೆ, ನಮ್ಮ ದೇಹ ಅಂತೂ ಎಂತಹ ಅದ್ಭುತವಾಗಿರತಕ್ಕಂಥ ಯಂತ್ರ ಅಂದರೆ, ನಮ್ಮ ದೇಹದಲ್ಲಿ ಎಷ್ಟೇ ಏರುಪೇರುಗಳಿದ್ದರೂ, ಯಾವ ಯಾವ ಅವಯವಗಳಲ್ಲಿ ಏನೇನು ಹೆಚ್ಚು ಕಡಿಮೆ ಇದ್ದರೂ, ವೈಕಲ್ಯ ಇದ್ದರೂ, ತೊಂದರೆಗಳಿದ್ದರೂ, ನಮ್ಮ ದೇಹದ ಯಾವುದೋ ಒಂದು ಭಾಗಕ್ಕೆ ಹೆಚ್ಚಾಗಿ ಪೆಟ್ಟಾದಾಗ ಮಿಕ್ಕ ಎಲ್ಲ ಅಂಗಾಂಗಗಳು ಸೇರಿ ಆ ಪೆಟ್ಟು ಬಿದ್ದ ಜಾಗಕ್ಕೆ ಎಲ್ಲಿಂದ ನಮಗೆ ಶಬ್ದ, ಎಲ್ಲಿ ನಮಗೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿ ಯಾವ ಜಾಗದಲ್ಲಿ ನಮಗೆ ಆ ಒಂದು ಅಂಗಾಂಗದ ಒಂದು ಆರೋಗ್ಯ ಕೆಟ್ಟಿರುತ್ತೆಯೋ
ಆ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಅಂಗಾಂಗಗಳು ಸಹ ಸಹಕರಿಸುತ್ತವೆ. ಅದೇ ರೀತಿ ಆ ಭಗವಂತನಿಗೆ ಈ ಜಗತ್ತು ಅನ್ನೋದು ಶರೀರವಾಗಿದ್ದು, ಎಲ್ಲಿ 10 ಜನ ಸೇರಿ ಅವನನ್ನು ಕರೀತಾರೋ ಅಲ್ಲಿಗೆ ಬರ್ತಾನೋ, ಸರಿ ಮಾಡ್ತಾನೆ. ಈ ಪಶುಗಳು ಅಂತ ಹೇಳಿದಾಗ ನಾವು ಗಮನಿಸಬಹುದು, ಪಶುಗಳ ಒಂದೊಂದು ಅದರ ಬೃಹತ್ತಾಗಿರತಕ್ಕಂತಹ ಶರೀರದ ಒಂದೊಂದು ಭಾಗವೂ ಸಹ ಅಲ್ಲಿ ಏನಾದರೂ ಯಾವುದಾದ್ರೂ ಒಂದು ಸೊಳ್ಳೆನೋ ನೊಣನೋ ಬಂದು ಕಚ್ಚಿದ್ರೆ ಅಥವಾ ಕೂತ್ಕೊಂಡ್ರೆ ಆ ಜಾಗನ ಅದು ಅಲಗಿಸುತ್ತೆ. ಗಮನಿಸಿ ನೋಡಿ. ಇಷ್ಟೇ ಆಗಲ್ಲ, ನಮಗೆ ಆ ಶಕ್ತಿ ಇಲ್ಲ. ಇವಾಗ ಇಲ್ಲಿ ಸೊಳ್ಳೆ ಬಂದರೆ ನಾವು ಇದನ್ನ ತೊಗೊಂಡು ಇಲ್ಲಿ ಮಾಡಬೇಕು, ಅದು ಬೇಕಾಗಿಲ್ಲ. ಅದು ಹಿಂಗೆ ಅದೇ ಆ ಜಾಗ, ಅಷ್ಟು ಜಾಗ ಅದಿರುತ್ತೆ. ಅದರ ಸ್ಪಂದನದಿಂದ ಅದು ಆ ಕಡೆ ಹೋಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಒಂದು ದೊಡ್ಡ ಆನೆ ಇರಬಹುದು, ಅತಿ ಬೃಹತ್ತಾಗಿರತಕ್ಕಂಥ ಶರೀರವುಳ್ಳ ಆನೆ ಎಲ್ಲೋ ಒಂದು ಕಿವಿಯ ಮೂಲೆಯಲ್ಲೋ ಬಾಲದ ಮೂಲೆಯಲ್ಲೋ ಯಾವುದೋ ಒಂದು ಇರುವೆ ಹೋಯಿತು ಅಂತ ಅದು ಗೊತ್ತಾಗುತ್ತೆ. ಯಕ್ಕಶ್ಚಿತ್ ಒಂದು ಪ್ರಾಣಿಗೆ ಇರತಕ್ಕಂತಹ ಶಕ್ತಿ ಆ ಸರ್ವ ನಿಯಾಮಕನಾಗಿರತಕ್ಕಂಥ ಭಗವಂತನಿಗೆ ಇಲ್ಲವೇ? ಇರುತ್ತೆ. ನಾವು ಸರಿ ಇಲ್ಲ. ನಮಗೆ ಆ ಅಂತಃಶಕ್ತಿ ಇದ್ದರೆ ಆ ಅಂತಃಶಕ್ತಿಯಿಂದ ಓ ನಾಹಣೆಯಾನೆ ಅಂತ ಕರೆದರೆ ಅವನು ಬರ್ತಾನೆ. ಇದೆಲ್ಲ ನಮ್ಮ ದಾಸ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ನಾವು ಸರಿ ಇಲ್ಲ, ನಾವು ಸರಿಯಾಗಿರಬೇಕು. ಅತ್ತಪ್ಪಡೆತ್ತಾನ್ ಮಹನೆ ಅರಿವುರಾಯ್ ನೀನು ಏಳು. ನಾವೆಲ್ಲರೂ ಬಂದಿದ್ದೀವಿ, ನೀನೇನು ಕಣ್ಮುಚ್ಕೊಂಡು ಕೂತಿದೀಯಲ್ಲ ನೀನು. ರಾಮಾಯಣದಲ್ಲಿ ರಾಮನನ್ನ ಪ್ರತಿಯೊಬ್ಬ ಪ್ರಜೆಯೂ ಸಹ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ಅಂತ ಹೇಳ್ತಾರೆ. ರಾಮರಾಜ್ಯ ಅಂತ ಹೇಳೋದು ಅದಕ್ಕೋಸ್ಕರ. ರಾಮನಿಗೆ ಏನು ಶಕ್ತಿ ಅಂತ ಹೇಳಿದರೆ ಪ್ರತಿಯೊಬ್ಬ ಪ್ರಜೆಯೂ ಅವನಿಗೆ ತನ್ನ ಶಕ್ತಿಯನ್ನು ಕೊಡ್ತಾ ಇದ್ದಂತೆ. ನಾವು ಏನು ಸಂಧ್ಯಾವಂದನೆ ಅಂತ ಮಾಡ್ತೀವಿ, ಏನು ಪೂಜನೆ ಅಂತ ಮಾಡ್ತೀವಿ, ಇವೆಲ್ಲವೂ ಸಹ ಯಾತಕ್ಕೆ ಅಂತಂದರೆ ಆ ಒಂದು ವಸ್ತುವಿನ ಶಕ್ತಿಯನ್ನು, ಸದ್ಭಾವನೆಯನ್ನು, ಸಜ್ಜನರ ಒಂದು ಶಕ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ನಾವು ಎಲ್ಲರೂ ಸಹ ಸಮೂಹವಾಗಿ ಸಾಮೂಹಿಕವಾಗಿ ಒಳ್ಳೆಯದಕ್ಕೆ ಹಾಲೆರೆಯಬೇಕು, ಒಳ್ಳೆಯದನ್ನು ಪೋಷಿಸಬೇಕು, ಒಳ್ಳೆಯದನ್ನು ಪೊರೆಯಬೇಕು. ಆ ಸಸ್ಯ ಸಮೃದ್ಧಿಗಾಗಿ ನಾವು ಬಲಂ ವಿಷ್ಣೋ ಪ್ರವರ್ಧತಾಂ ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಯೇಷಾಂ ಇಂದೀವರಶ್ಯಾಮಃ ಹೃದಯೇ ಸುಪ್ರತಿಷ್ಠಿತಃ. ಅವನನ್ನು ಸುಪ್ರತಿಷ್ಠಿತನಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಆ ಶಕ್ತಿಯನ್ನು ಉಪಯೋಗಿಸಿ ಜಯಕಾರವನ್ನು ಮಾಡ್ತಾ ಇರಬೇಕು. ಇದನ್ನು ತಮಿಳು ಸಾಹಿತ್ಯದಲ್ಲಿ ಪಲ್ಲಾಂಡ್ ಅಂತ ಹೇಳ್ತಾರೆ. ಜಯವಾಗಲಿ, ಮಂಗಳಂ ಭಗವನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ಪುಂಡರೀಕಾಕ್ಷ, ನಿನಗೆ ಮಂಗಳವಾಗಲಿ. ಒಂದು ಒಳ್ಳೆಯದು ಅಂತ ಏನಿದೆ ಅದಕ್ಕೆ ಒಳ್ಳೆಯದಾಗಬೇಕು. ಇದೇನಿದು ನೀವು ಹೇಳ್ತಾರೆ ಒಳ್ಳೆಯದಕ್ಕೆ ಒಳ್ಳೆಯದಾಗಬೇಕು? ಹೌದು, ಅದಕ್ಕೆ ನಾವೆಲ್ಲರೂ ಶ್ರಮ ವಹಿಸಬೇಕು. ಅರಿವುರಾಯ್, ಅರಿವು ಅರಿವು ಜಾಗೃತವಾಗಬೇಕು. ನೀನು ಜಾಗೃತವಾಗಬೇಕು, ನೀನು ಹೇಳಬೇಕು, ಭಗವಂತನನ್ನು ಎಬ್ಬಿಸಬೇಕು. ಯಾವುದೋ ಒಂದು ಒಳ್ಳೆಯ ಶಕ್ತಿ, ಚಿತ್ ಶಕ್ತಿ ಇದೆಯಲ್ಲ, ಆ ಶಕ್ತಿ ಜಾಗೃತವಾಗಬೇಕು. ಇದು ಪಿಂಡಾಂಡದಲ್ಲಿಯೂ ಸತ್ಯ, ಬ್ರಹ್ಮಾಂಡದಲ್ಲಿಯೂ ಸತ್ಯ. ನಮ್ಮಲ್ಲಿಯೂ ಸಹ ಆ ಒಂದು ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಸುಪ್ತವಾಗಿರತಕ್ಕಂಥ ಶಕ್ತಿಯ ಸುಪ್ತವಾದ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕು. ಈ ಸುಪ್ತವಾದ ಶಕ್ತಿ ಅನ್ನೋದು ವ್ಯಕ್ತಿಯಲ್ಲಿ ಇರುವ ಹಾಗೇನೆ ಆ ವ್ಯಕ್ತಿಗಳ ಆ ಸತ್ಶಕ್ತಿ ವಿಕಾಸವಾದಂತೆ ಸಮಾಜದಲ್ಲಿಯೂ ಸಹ ಸತ್ ಶಕ್ತಿ ವಿಕಾಸವಾಗುತ್ತೆ, ಉದ್ಬೋಧನೆಯಾಗುತ್ತೆ. ಉದ್ಬುದ್ಧ್ಯಸ್ವ ಅಂತ ಹೇಳ್ತಾರೆ ವೇದದಲ್ಲಿ. ನಾವು ಎಬ್ಬಿಸಬೇಕು, ಸತ್ಶಕ್ತಿಯನ್ನು ಎಬ್ಬಿಸಬೇಕು. ಇದು ಆಂಡಾಳ್ ಹೇಳೋದು. ಪ್ರತಿಯೊಂದು ಮನೆಯಲ್ಲಿಯೂ ಸಹ ಪ್ರಾತಃ ಕಾಲದಲ್ಲಿ ಸುಪ್ರಭಾತವನ್ನು ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ ಇದಕ್ಕೋಸ್ಕರ ಸುಪ್ರಭಾತವನ್ನು ಹೇಳೋದು. ಸುಪ್ರಭಾತಾಶ ಮೇನಿಶಾ.
ಈ ಧರಿತ್ರಿ, ಈ ಭೂಮಿ ಅನ್ನೋದು ಯಾವ ಒಂದು ಮಹಾಮಾತೆಯ ಆರ್ಷವಾಗಿರತಕ್ಕಂತಹ ದ್ರಾವಿಡ ಸಂಗತ್ತಮಿಳ್ ಆ ಶಬ್ದದಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇದ್ದು ತನ್ನ ಪದಪುಂಜಗಳಿಂದ ಆ ಸಚ್ಶಕ್ತಿಯ ಜಾಗೃತಿಗಾಗಿ ಎಲ್ಲರೂ ಒಕ್ಕೊರಲಿನಿಂದ ಪ್ರಾರ್ಥಿಸಿಕೊಳ್ಳುತ್ತಾರೋ ಅಂತಹ ದೇಶ ಇದು ಅಂತ ಹೇಳ್ತಾರೆ. ಇದೆಲ್ಲ ಭಾಗವತದಲ್ಲಿ ಬರುತ್ತೆ. ತಾಮ್ರಪರ್ಣಿ ತೀರ, ಕಾವೇರಿ ತೀರ, ಇವಕ್ಕೆ ಗಂಗಾ ತೀರಕ್ಕಿಂತಲೂ ಯಮುನಾ ತೀರಕ್ಕಿಂತಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಭಾಗವತದಲ್ಲಿ ಮತ್ತು ಬೇಕಾದಷ್ಟು ಪುರಾಣಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಅದನ್ನು ನಾವು ಅರಿತುಕೊಳ್ಳಬೇಕು. ದಕ್ಷಿಣ ಭಾರತದಿಂದಲೇ ನಮ್ಮ ಭಾರತದ ಸಂಸ್ಕೃತಿಯ ಉಳಿವು, ಭಕ್ತಿಯ ಪ್ರಸಾರ, ಹುಟ್ಟು ಮತ್ತು ಅದರ ಹರವು ಇಲ್ಲಿಂದಲೇ. ಶಂಕರರು ಇಲ್ಲಿಂದ, ಮಧ್ವರು ಇಲ್ಲಿಂದ, ರಾಮಾನುಜರು ಇಲ್ಲಿಂದ. ಇವೆಲ್ಲಕ್ಕೂ ತಳಹದಿಯಾಗಿರತಕ್ಕಂತಹ ಸಂಗತ್ತಮಿಳ್. ನಮ್ಮ ದೇಶದಲ್ಲಿ ಎಷ್ಟೇ ಆಕ್ರಮಣಗಳಾಗಿದ್ದರೂ ಸಹ ನಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಎಂತೆಂಥವರೋ ಬಂದು ಏನೇನೋ ಆಕ್ರಮಣ ಮಾಡಿದರು, ಯಾತಕ್ಕೆ ನಮ್ಮಲ್ಲಿ ಆ ಆಕ್ರಮಣಗಳನ್ನೆಲ್ಲ ನಿಲ್ಲಿಸೋಕ್ಕಾಗ್ತಿರ್ಲಿಲ್ವೇ, ನಮ್ಮಲ್ಲೇನು ಪ್ರತಿಭಟನೆಯೇ ಇಲ್ವೇ ಅಂತ ಪ್ರಶ್ನೆ ಕೇಳ್ತಾರೆ. ನಮ್ಮಲ್ಲಿ ಪ್ರತಿಭಟನೆ ಇದೇ ಆಗಿದ್ದು. ನಮ್ಮ ಸಾಧು ಸಂತರೆಲ್ಲರೂ ಸೇರಿ ಅವರ ಸಾಹಿತ್ಯದ ಮೂಲಕ, ಸಾಂಸ್ಕೃತಿಕ ಒಗ್ಗಟ್ಟಿನ ಮೂಲಕ ಇಡೀ ಸಮೂಹವನ್ನು, ಭಾರತ ಸಮೂಹವನ್ನು ಒಂದಾಗಿ ನೋಡಿದ್ದರ ಮೂಲಕ, ತೀರ್ಥಕ್ಷೇತ್ರಗಳ ಮೂಲಕ, ತೀರ್ಥ ಪರ್ಯಟನೆಗಳ ಮೂಲಕ, ನಮ್ಮ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವುದರ ಮೂಲಕ, ನಮ್ಮ ಸಂಸ್ಕೃತಿಯನ್ನೇ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು, ಯಾವುದೋ ಕಾಲದಲ್ಲಿ ಬರೀ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೋ ಒಂದು ಅಗ್ನಿವೇದಿಗಳನ್ನು ಇಟ್ಟುಕೊಂಡು ಕೆಲವೇ ಜನರಿದ್ದವರು ಪಾಠವನ್ನು ಕಲಿತಾ ಸಮಾಜದಲ್ಲಿ ಹೀಗಿದ್ರೆ ಆಗೋದಿಲ್ಲ ಅಂತ ಹೇಳಿ ಸಮೂಹಕ್ಕೆ ಬಂದು ದೇವಾಲಯಗಳನ್ನು ಕಟ್ಟಿ, ಮೂರ್ತಿ ಪೂಜೆಗಳನ್ನು ಕಲ್ಪಿಸಿ, ಶಿಲ್ಪವನ್ನು ಕಂಡು, ಶಿಲ್ಪದಲ್ಲಿ ಭಗವಂತನನ್ನು ಕಂಡುಕೊಂಡು ಶಾಶ್ವತವಾಗಿರತಕ್ಕಂತಹ ದೇವಾಲಯಗಳನ್ನು ನಿರ್ಮಿಸಿ ಎಲ್ಲರೂ ಸಹ ಒಂದಾಗಿರಬೇಕು. ನಾವು ನಮ್ಮ ಒಗ್ಗಟ್ಟಿನಿಂದಲೇ ನಮ್ಮ ದೇಶಕ್ಕೆ, ನಮ್ಮ ಸಾಹಿತ್ಯಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಮೌಲ್ಯಗಳಿಗೆ ಜೀವ ಅಂತ ಹೇಳಿ ಒಂದೊಂದು ಕಾಲಕ್ಕೂ ನಾವು ನಮ್ಮ ಚರಿತ್ರೆಯನ್ನು ನೋಡ್ತಾ ಬಂದರೆ ಇಡೀ ಭಾರತ ದೇಶದಲ್ಲಿ ಆಯಾ ಕ್ಷೇತ್ರಗಳಲ್ಲಿ, ಆಯಾ ಸಮಯಗಳಲ್ಲಿ ಸಾಧುಗಳು ಸೇರಿ ಭಗವಂತನನ್ನು ಕರೆದು, ಮತ್ತೊಬ್ಬ ವ್ಯಕ್ತಿ, ಒಬ್ಬ ನಾಯಕ, ಒಬ್ಬ ಗುರು ಹುಟ್ಟಿ ಆಯಾ ಕಾಲಕ್ಕೆ ಸರಿಯಾಗಿ ಸಂದೇಶವನ್ನು ಹೇಳಿ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ನಡೆಯುತ್ತೆ. ಜಾಗೃತಗೊಳಿಸಬೇಕು. ಇಷ್ಟೇ ಮಾತು, ಒಂದು ಮಾತನ್ನು ನಾನು ಹೇಳಿದೆ. ಆತ್ತಪ್ಪಡೆತ್ತಾನ್ ಮಹನೇ ಅರಿವುರಾಯ್ ಊತ್ತಮುಡೆಯಾಯ್. ಭಗವಂತ ಊತ್ತಮ್ ಅಂದರೆ ಒಂದು ಅಡಿಪಾಯ, ಒಂದು ತಳಪಾಯ, ಒಂದು ಭದ್ರತೆ. ಭಗವಂತನ ಕಲ್ಪನೆ ಏನಿದೆ, ಭಗವಂತನ ಅಸ್ತಿತ್ವ ಏನಿದೆ, ಭಗವಂತನ ಸ್ವರೂಪ ಏನಿದೆ, ಭಗವಂತನ ವರ್ಣನೆ ಏನಿದೆ, ಆ ಭಗವಂತನ ಸ್ವರೂಪದ ಒಂದು ದಾರ್ಢ್ಯ, ದೃಢತೆ ನಮ್ಮ ಮನಸ್ಸಿನಲ್ಲಿ, ಅವನ ಅಸ್ತಿತ್ವದ ದೃಢತೆ ಏನಿದೆ ಅದಕ್ಕೆ ಊತ್ತಮ್ ಅಂತಾರೆ. ಊತ್ತಮ್ಮುಡೆಯಾಯ್. ಭಗವಂತನೇ, ನೀನು ನಮ್ಮ ವೇದ ಪರಂಪರೆಯಲ್ಲಿ, ನಮ್ಮ ಸಾಧು ಗ್ರಂಥಗಳಲ್ಲಿ, ಸಜ್ಜನರ ಭಾವನೆಗಳಲ್ಲಿ ನೆಲೆ ನಿಂತಿದ್ದೀಯ ನೀನು. ಊತ್ತಮ್ಮುಡೆಯಾಯ್. ನೀನು ನೆಲೆ ನಿಂತವನು ನಮ್ಮಲ್ಲಿ, ನಮ್ಮ ಜನ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ.
ನೀನು ಶಾಶ್ವತವಾಗಿ ನೆಲೆಸಿರ್ತಕ್ಕಂತಹವನು. ಉತ್ತಮುಡೆಯಾಯ್ ಪೆರಿಯಾಯ್, ನೀನು ಬೃಹದ್ವಸ್ತು. ನಾವು ನಿನ್ನನ್ನು ಯಾವ ಸ್ವರೂಪದಲ್ಲಿ ಕಾಣಬೇಕೆಂದು ಹಾತೊರೆಯುತ್ತಾ ಇರ್ತೀವೋ, ನಾವು ಎಷ್ಟು ನಿನ್ನ ಸ್ವರೂಪವನ್ನು ಅರಿತುಕೊಳ್ಳಬಹುದು, ಅದಕ್ಕಿಂತ ದೊಡ್ಡವನು ಅನಂತ, ಅನಂತ ಸ್ವರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬೃಹತ್ ಸ್ವರೂಪ. ಪೆರಿಯಾಯ್ ಸುಲಭವಾದ ಶಬ್ದ. ಉತ್ತಮುಡೆಯಾಯ್ ಪೆರಿಯಾಯ್, ಉಲಹೆನಿಲ್ ತೋತ್ತಮಾಯ್ ನಿನ್ನ ಶುಡರೇ. ಶುಡರ್ ಅಂದರೆ ಜ್ಯೋತಿ. ನೆನ್ನೆ ಹೇಳಿದೆ, ಯಾವುದು ನೀರಾಟ್ಟಂ ಅಂದ್ರೇನು, ಯಾವ ನೀರು ಜ್ಯೋತಿ, ಜ್ಯೋತಿ ಸ್ವರೂಪ. ಪ್ರತಿಯೊಂದು ಆತ್ಮವಸ್ತುವು ಸಹ ಜ್ಯೋತಿ ಸ್ವರೂಪ. ಭಗವಂತನ ಸ್ವರೂಪ ಅಂದರೆ ಯಾವುದೋ ಕ್ಯಾಲೆಂಡರ್ನಲ್ಲಿ ನೋಡ್ತಕ್ಕಂಥದ್ದು ಅಥವಾ ನಮ್ಮ ಬಹಿರಿಂದ್ರಿಯಕ್ಕೆ, ಚಕ್ಷುರಾದಿ ಇಂದ್ರಿಯಗಳಿಗೆ, ಕರ್ಣಗಳಿಗೆ ಗೋಚರವಾಗುವಂತಹ ಹೊರಗಡೆಯ ವಸ್ತು ಅಲ್ಲ ಇದು. ಇದು ಒಂದು ಅಂತರ್ಜ್ಯೋತಿ. ನಮ್ಮ ಆತ್ಮಸ್ವರೂಪ ಜ್ಯೋತಿ ಸ್ವರೂಪ, ಶುಡರ್. ಉಲಹಿನಿಲ್, ಉಲಹ್ ಅಂದರೆ ಈ ಉಲಹ್ ಲೋಕ, ಜಗತ್ತು. ಈ ಜಗತ್ತಿನಲ್ಲಿ ತೋತ್ತಮಾಯ್, ಎದ್ದು ಕಾಣತಕ್ಕಂತಹ ನಿನ್ನ ಶುಡರೇ. ಸಾಮಾನ್ಯವಾಗಿ ವೇದದಲ್ಲಿ ಭಗವಂತನನ್ನು ಅವ್ಯಕ್ತ ಸ್ವರೂಪ, ಪರಬ್ರಹ್ಮ ವಸ್ತು ಅವ್ಯಕ್ತ ಅಂತ ಹೇಳ್ತಾರೆ. ಆಂಡಾಳ್ ಹೇಳೋದು ಇದು ಅವ್ಯಕ್ತವಲ್ಲ, ಇದು ಕಣ್ಣು ಬಿಟ್ಟು ನೋಡೋರಿಗೆ ವ್ಯಕ್ತವಾಗಿದೆ. ಇದು ಕಣ್ಣು ಬಿಟ್ಟು ನೋಡ್ಬೇಕಷ್ಟೇನೆ. ಒಬ್ಬೊಬ್ಬ ಜೀವನ ಆವಿರ್ಭಾವ, ಅವನು ಬೆಳೆಯತಕ್ಕಂತಹ ರೀತಿ, ಅವನು ಜಗತ್ತಿನಲ್ಲಿ ಮಾಡತಕ್ಕಂತಹ ಒಂದು ಕೃತಿ, ಅವನ ಅನುಭವಗಳು, ಇದನ್ನು ನೋಡ್ತಾ 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 ಏನಾಗುತ್ತೆ, ಭಗವಂತ ಇರೋದು ಸ್ಪಷ್ಟ. ಒಳ್ಳೆಯದು ಕೆಟ್ಟದ್ದು ಈ ವಿವೇಕ ಇರಬೇಕು. ಎಲ್ಲ ಕಲಸ ಮೇಲೋಗರ ಮಾಡ್ಕೊಳ್ಳೋರ ಹತ್ರ ನಾವು ಮಾತಾಡೋಕೆ ಹೋಗಲ್ಲ. ಎಲ್ಲ ಒಂದೇ ಸ್ವಾಮಿ ಅಂತಂದರೆ ಹಾಗಾದರೆ ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ವೇ? ಒಳ್ಳೆಯದು ಸದಾಶಯ ಸದಭಿಪ್ರಾಯ ಅಂತ ಇಲ್ವೇ? ಆ ಒಳ್ಳೆಯದಕ್ಕೊಂದು ಆಶ್ರಯ ಬೇಡವೇ? ನಿರಾಶ್ರಯವಾಗಿ ಯಾವುದಿರುತ್ತೆ? ಆದ್ದರಿಂದ ಚಿಂತನೆ ಮಾಡೋರಿಗೆ, ಕಣ್ಣು ಬಿಟ್ಟು ನೋಡೋರಿಗೆ ಉತ್ತಮುಡೆಯಾಯ್ ಪೆರಿಯಾಯ್ ಉಲಹಿನಿಲ್ ತೋತ್ತಮಾಯ್ ನಿನ್ನ ಶುಡರೆ, ಜ್ಯೋತಿ ಸ್ವರೂಪನೇ. ನಿನ್ನನ್ನು ಮರೆಯೋದಕ್ಕಾಗೋದಿಲ್ಲ. ನೀನಿಲ್ಲೇ ಹೋದ್ರೆ ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಅಂತಃಕರಣದಲ್ಲಿ ನೀನು ಇದ್ದೀಯಾ, ನೆಲೆ ನಿಂತಿದೀಯಾ, ನಮ್ಮ ಸಮುದಾಯದಲ್ಲಿ ನಿಂತಿದೀಯಾ. ಎಂದೇ ತಂದೈಕ್ಕೂ ಮುಂದೆ ಎಷ್ಟೋ ಸಹಸ್ರಾರು ವರ್ಷಗಳಿಂದ, ಸಹಸ್ರಾರು ದಶಕಗಳಿಂದ, ಸಹಸ್ರಾರು ಶತಮಾನಗಳಿಂದ ನಮ್ಮಲ್ಲಿ ನೆಲೆ ನಿಲ್ಲಿರತಕ್ಕಂತಹ ಈ ನಮ್ಮ ಮೌಲ್ಯಗಳೇನಿದೆ ಅದಕ್ಕೆ ಆಧಾರವಾಗಿರತಕ್ಕಂತಹ ಸದ್ಗುರುವೇ. ಉತ್ತಮುಡೆಯಾಯ್ ಪೆರಿಯಾಯ್ ಉನಹೆನಿಲ್ ತೋತ್ತಮಾಯ್ ನಿನ್ನ ಶುಡರೆ, ಜ್ಯೋತಿ ಸ್ವರೂಪವೇ. ಕೃಷ್ಣನನ್ನು ಅರಸಿ ಬಂದಿರೋದು. ಕೃಷ್ಣ ಅಂದರೆ ಎಂತಹ ವಸ್ತು ಅಂತ ಹೇಳಿದ್ರೆ, ನಂದಗೋಪನಿಗೆ ಮಗನಾಗಿ ಹುಟ್ಟಿ ಅದರಿಂದ ಅವನ ಅತಿಶಯ, ಅವನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಇದು ಯಾವುದೋ ಕಾಲದ್ದು ಯಾವಾಗಲೂ ಆಗಿರೋದು ಅಂತ ಅನ್ಕೋಬಾರ್ದು. ಆಂಡಾಳ್ ನಮಗೆ ಹೇಳೋದೇನು, ಕೃಷ್ಣನ ಅವತಾರವಾದಾಗ ಯಾವುದೋ ಒಂದು ದ್ವಾಪರ ಯುಗದಲ್ಲಿ ಯಾರೋ ಇದ್ದಿದ್ದು, ಆಗ ಕೃಷ್ಣ ಇದ್ದಿದ್ದು ಅಂತ ಅಲ್ಲ. 7ನೇ ಶತಮಾನದಲ್ಲಿ ನೆನ್ನೆ ಇದನ್ನು ನಮ್ಮ ಮಧ್ಯದಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ ಅಂತ ಹೇಳಿರೋದು ಇವತ್ತಿಗೂ ಸತ್ಯ. ಎಲ್ಲಿವರೆಗೆ ನಾವು ಈ ಭಾವನೆಗಳನ್ನು ನಮ್ಮಲ್ಲಿ ಇಟ್ಕೊಳ್ತೀವಿ, ಯಾರು ಬೇಕಾದ್ರೂ ಯಾವ ಪುಸ್ತಕ ಬೇಕಾದ್ರೂ ಸುಟ್ಟಾಕ್ಲಿ, ನಮ್ಮ ಭಾವನೆಗಳನ್ನು ಯಾರೂ ಸುಟ್ಟಾಕೋಕ್ಕಾಗಲ್ಲ. ನಮ್ಮ ಭಾವನೆ ಸದ್ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು, ಕೃಷಿ ಮಾಡಿಕೊಳ್ಬೇಕು. ಸಮಾಜದ ಕೃಷಿ ಮಾಡೋದು ಅಂದರೆ ಇದಕ್ಕೆ ಕ್ಷೇತ್ರ ಅಂತ ಹೇಳ್ತಾರೆ. ಒಂದೊಂದು ಶರೀರವೂ ಸಹ, ಒಂದೊಂದು ಮನಸ್ಸು ಸಹ, ಭಗವಂತ ಕೊಟ್ಟಿರತಕ್ಕಂಥ ಎಲ್ಲ ಉಪಕರಣಗಳನ್ನು ಸಹ ಅವನು ಇದಂ ಕ್ಷೇತ್ರಂ ಅಂತ ಹೇಳ್ತಾನೆ. ಕ್ಷೇತ್ರಮಿತ್ಯಭಿಧೀಯತೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ.
ಇದರಲ್ಲಿ ನಾವು ಯಾವ ಬೀಜವನ್ನು ಬಿತ್ತಬೇಕು, ಯಾವುದನ್ನು ಪೋಷಿಸಬೇಕು, ಯಾವುದನ್ನು ಬೆಳೆಸಬೇಕು, ಸದ್ಭಾವನೆಗಳನ್ನು ಬೆಳೆಸಬೇಕು. ಅದಕ್ಕೆ ಆಶ್ರಯವಾಗಿರತಕ್ಕಂತಹ ವಸ್ತು ಇದು. ಉಲಹೆನಿಲ್ ತೋತ್ತಮಾಯನನ್ನು ಶೋಡರೆ ತುಯಿಲೇಳಾಯ್. ನೀನು ಜಾಗೃತಗೊಳ್ಳಬೇಕು. ನಿನಗೆ ಸೇರಿರತಕ್ಕಂತಹ ನಾವು ಸಂತೋಷವಾಗಿ ಬಾಳಬೇಕಾದರೆ ನಿನ್ನ ಕೃಪೆ ನಮಗೆ ಮುಖ್ಯ. ನೀನು ನಮ್ಮ ಕಡೆ ನೋಡಬೇಕು. ನಿನ್ನ ಕಟಾಕ್ಷ ನಮಗೆ ಬೇಕು. ಎಲ್ಲಿಯವರೆಗೆ ಮಗು ಅಳೋದಿಲ್ಲ ಅಲ್ಲಿಯವರೆಗೆ ಅದಕ್ಕೆ ಹಾಲಿಲ್ಲ. ಹತ್ತಿರ ತಾನೇ ಮಗುಗೆ ಹಾಲು. ಯಾವಾಗ ಅಳುತ್ತೆ? ಹಸಿವಾದಾಗ ಅಳುತ್ತೆ. ನಮಗೆ ಹಸಿವು ಬೇಕು. ಯಾವ ಹಸಿವು ಬೇಕು? ಶರೀರದ ಹಸಿವಲ್ಲ, ಆತ್ಮದ ಹಸಿವು. ಆ ಪರಂಜ್ಯೋತಿ, ನಾವು ಜ್ಯೋತಿ ಸ್ವರೂಪವಾಗಿ ನಮ್ಮ ಜ್ಯೋತಿ ಸ್ವರೂಪದ ಪರಿಚಯ ನಮಗೆ ಆದಾಗ ನಮಗೆ ಹೆಚ್ಚು ಹೆಚ್ಚಿನ ಬೆಳಕು ಬೇಕಾಗತ್ತೆ. ಆವಾಗ ಆ ಬೆಳಕಿನ ಉಗಮ ಎಲ್ಲಿಂದ ಬರುತ್ತೆ? ಆ ಬೆಳಕಿನ ಒಂದು ಉಗಮ ಮತ್ತು ಅದು ಇರತಕ್ಕಂತಹ ಒಂದು ಸ್ಥಾನ ಏನಿದೆ ಅದರ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ. ಮಾತ್ತಾರುನಕ್ ಒಲಿತುಲೈಂದೊಂದು ವಾಶಲ್ ಕಣ್ ಆತ್ತಾದ ಒಂದೊಂದು ಅಡಿಪಣಿಯುಮಾ ಪೋಲೆ. ಭಗವಂತ ನಿನ್ನ ಹತ್ರ ಬರ್ತಾ 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 ಏನಾಗ್ತಾ ಇದೆ? ಅಂಡಾಳು ಹೇಳೋದೇನು? ನಾನು ಇಲ್ಲವಾಗ್ತಾ ಹೋಗ್ತೀನಿ. ಮೊದಲು ನಾನು ಗಟ್ಟಿಯಾಗಿದ್ದೆ, ನನಗಿದು ಬೇಕು, ನಾನು 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 ಎಂಬ ಒಂದು ಅಹಂತೆ, ಅಭಿಮಾನ. ನನ್ನ ಅಭಿಮಾನ ಮತ್ತು ಅಹಂತೆ, ನನ್ನತನ, ಅಹಂಕಾರ ಏನಾಯಿತು? ನಿನ್ನ ಹತ್ರ ಬರ್ತಾ ಬರ್ತಾ ನನ್ನ ಅಹಂ ನಿನ್ನಲ್ಲಿ ಸೇರಿಕೊಂಡು ನಾನೇ ಇಲ್ವಾದ ಹೋದೆ. ಅಭಿಮಾನ ಭಂಗ ನಮಗೆ ಗೊತ್ತಿಲ್ಲದೆ ಆಗಿದೆ. ಇದು ಅವನ ಸ್ವರೂಪವೇ ಹಾಗೆ. ಕುತೋಯಮಗ್ನಿ, ಯಾವ ಸೂರ್ಯ ಇಲ್ಲಿ, ಯಾವ ಚಂದ್ರ ಇಲ್ಲಿ, ಯಾವ ಅಗ್ನಿ ಇಲ್ಲಿ, ಆ ತೇಜಸ್ಸಿನ ಮುಂದೆ ಸೂರ್ಯ, ಜಗತ್ತಿಗೆ ತೇಜಸ್ಸನ್ನು ಕೊಡ್ತಕ್ಕಂತಹ ಸೂರ್ಯ, ಅವನ ಪ್ರಕಾಶ, ಆ ಪ್ರಕಾಶದಲ್ಲಿ ಮಂದ, ಅಸ್ತಿತ್ವವೇ ಇಲ್ಲದೆ ಹೋಗುತ್ತೆ. ಈ ಎಲ್ಲ ಅಭಿಮಾನಗಳು ಸಹ, ಈ ಜಗತ್ತು ಅನ್ನೋದು ವಿಚಿತ್ರವಾದ ಜಗತ್ತು. ಭಗವಂತನ ಸೃಷ್ಟಿಯೇ ಆಗಿದೆ. ಒಂದು ಯಾವುದೋ ಚತುರ್ಮುಖ ಬ್ರಹ್ಮ ಅಂತ ಹೇಳಿ ಒಂದು ದೊಡ್ಡ ದೇವರು, ಅವನದೇ ಈ ವಿಶ್ವ ಎಲ್ಲ. ಅವನ ಅಭಿಮಾನ ಏನಿದೆ, ಈ ಅಭಿಮಾನಕ್ಕೆ ಆತ್ಮ ರುದ್ರದೇವತೆ ಅಂತ ಹೇಳ್ತಾರೆ. ಅವನ ಅಭಿಮಾನ ಏನಿದೆ, ಅವನ ಒಂದು ಆನಂದ ಏನಿದೆ, ಅವನ ಒಂದು ವರ್ಚಸ್ಸು ಏನಿದೆ, ಅವನ ಮಹತ್ವ ಏನಿದೆ, ಅದು ಒಂದು ಇರುವೆ ತಗೊಳ್ಳಿ, ಪಿಪೀಲಿಕ. ಇರುವೆಗೂ ತನ್ನದೇ ಪ್ರಪಂಚ ಇದೆ, ಇರುವೆಗೂ ತನ್ನದೇ ಒಂದು ಸಂಸಾರ ಇದೆ, ಇರುವೆಗೂ ತನ್ನದೇ ಒಂದು ಬದುಕಿದೆ, ಅದಕ್ಕೆ ತನ್ನದೇ ಆದ ಒಂದು ಶರೀರ ಇರುತ್ತೆ. ಈ ಬ್ರಹ್ಮನ ತಾನು ತನ್ನತನ ಅನ್ನೋ ಒಂದು ಅಭಿಮಾನ ಏನಿರುತ್ತೆ, ಈ ಇರುವೆಯ ತಾನು ತನ್ನತನ ಎಂಬ ಏನು ಅಭಿಮಾನ ಇರುತ್ತೆ, ಎರಡಕ್ಕೂ ವ್ಯತ್ಯಾಸ ಇಲ್ಲ. ಅವೊಂದು ವಿಶಾಲವಾಗಿರಬಹುದು, ಆದರೆ ಮೌಲ್ಯದಲ್ಲಿ ಇದರ ಅಭಿಮಾನ ಎಷ್ಟೋ ಅದೇ ಅಭಿಮಾನ ಅವನಿಗೂ ಇರುತ್ತೆ. ಇದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಇದು ಬುಸ್ ಅನ್ನತ್ತೆ, ಅದೇ ರೀತಿ ಅವನು ಸಹ, ಏನೂ ವ್ಯತ್ಯಾಸ ಇಲ್ಲ. ಇದು ಒಂದು ಚಮತ್ಕಾರ, ಅದ್ಭುತ. ಆದರೆ ಈ ಬ್ರಹ್ಮಾದಿ ಸ್ತಂಭ ಪರ್ಯಂತ, ಪಿಪೀಲಿಕಾ ಪರ್ಯಂತ ಯಾರ್ಯಾರ ಅಭಿಮಾನ ಏನೇನಿದೆ, ಆ ಅಭಿಮಾನಗಳೆಲ್ಲವೂ ಸಹ ಈ ಭಗವಂತನ ಹತ್ತಿರ ಬರ್ತಾ 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 ಏನಾಗುತ್ತೆ, ಈ ಸದ್ವಸ್ತು ಒಂದೇನಿದೆ, ಜಗತ್ಕಾರಣ ವಸ್ತು ಏನಿದೆ, ಪರಬ್ರಹ್ಮ ವಸ್ತು ಏನಿದೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂಥ ಒಂದು ವಸ್ತು ಏನಿದೆ, ಆ ವಸ್ತುವಿನ ಬಳಿಗೆ ಬರ್ತಾ ಆ ವಸ್ತುವಿನ ಸ್ವರೂಪ ಪರಿಚಯ ಆಗ್ತಾ ಆಗ್ತಾ
ನಮ್ಮಲ್ಲಿಯೇ ಅಂತಃಕರಣದಲ್ಲಿಯೇ ನಾನು ಅಂತ ಏನು ಅಂದ್ಕೊಂಡಿದ್ದೀನಿ, ನನ್ನ ಅಹಂತೆ ಏನಿದೆ, ನನ್ನ ಅಹಂಕಾರ ಏನಿದೆ, ನನ್ನ ಅಭಿಮಾನ ಏನಿದೆ, ಈ ಅಭಿಮಾನ ಕರಗಿ ಹೋಗುತ್ತೆ. ಅಲ್ಲಿಗೆ ಉತ್ತಮುಡೆಯಾಯ್ ಪೆರಿಯಾಯ್ ಉಲಹನಿಲ್ ತೋತ್ತಮಾಯ್ ನನ್ನ ಸುಡರೆ ತುಯಿಲೆಡಾಯ್ ನೀನು ಏಳು. ಮಾತಾರ್, ನಿನ್ನ ಹತ್ತಿರ ಸೇರದೇ ಇರೋರು, ನಿನಗಿಂತ ದೂರ ಉಳಿದರೋರು, ನಿನ್ನ ಸ್ವರೂಪದ ಪರಿಚಯ ಇಲ್ಲದವರು ಸಹ ಒಂದು ಒಲಿ ತುಲೆಯಿಂದ ನಿನಗೆ ಹತ್ತಿರ ಬರ್ತಾ ಬರ್ತಾ ನಿನ್ನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಯಾವುದೇ ದಾರಿಯಲ್ಲಿ ಆಗಲಿ ಅವರು, ಕೆಲವರು ನಾಸ್ತಿಕರಿರ್ತಾರೆ, ದೇವರಿಲ್ಲ 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 ಅಂತಾನೆ ದೇವರ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾರೆ ಅವರು. ನಾವೇ ಎಷ್ಟೋ ಜನ ಮಾತಾಡಿದ್ದೀವಿ, ಗೊತ್ತಾಗುತ್ತೆ. ಅಂತಃಕರಣದಲ್ಲಿ ಅವರಲ್ಲಿರ್ತಕ್ಕಂಥ ದ್ವಂದ್ವ ಬೇರೆ, ಹೊರಗಡೆ ಅವರು ತೋರಿಸ್ಕೊಳ್ತಕ್ಕಂಥ ಮುಖ ಬೇರೆ. ಹೆಚ್ಚು ಸಮಯಗಳಲ್ಲಿ ಬಹಳ ನಾಸ್ತಿಕರಾಗಿರೋರು ಭಗವಂತನಿಗೆ ಬಹಳ ಹತ್ತಿರ ಇರ್ತಾರೆ. ಇದು ಒಂದು ವಿಸ್ಮಯ, ಲೋಕದ ವಿಸ್ಮಯ. ಇದನ್ನು ನಾವು ನೋಡಿದ್ದೀವಿ. ಅದರಲ್ಲೂ ಕಡೆ ಸಮಯದಲ್ಲಿ ಎಲ್ಲ ನಮಗೆ ಗೊತ್ತಿರೋದನೆ. ನೆನ್ನೆ ಮೊನ್ನೆ ಯಾರ್ಯಾರು ಯಾವುದೂ ಇಲ್ಲ ಏನೂ ಇಲ್ಲ ಅಂದವರು ಅವ್ರ ಕಡೆ ಕಾಲದಲ್ಲಿ ಯಾವ ರೀತಿ ಹೇಗೆ ನಡುಗೋಗಿದ್ರು ಅಂತಂದರೆ ಇದೆಲ್ಲ ನಾವು ನೋಡಿದ್ದೀವಿ. ಏನು ದೊಡ್ಡದಾಗಿ ಹೇಳಬೇಕಾದಿಲ್ಲ, ಯಾರ ಬಗ್ಗೆ ಏನು ಅಪಶಬ್ದಗಳನ್ನು ಹೇಳಬೇಕಾದಿಲ್ಲ. ಮಾತಾರ್ ಅಂದರೆ ನೀನಿಲ್ಲ ಅಂತ ಹೇಳೋರು ಸಹ ಒಲಿ ತುಲೆಯಿಂದ ತಮ್ಮ ಒಂದು ಅಭಿಮಾನ ಹೋಗಿ, ಒಲಿ ಅಂದರೆ ಶಕ್ತಿ, ತನ್ನ ಒಂದು ನಂಬಿಕೆಯ ದಾರ್ಢ್ಯ, ತನ್ನತನ ತೊಲೆಯಿಂದ ತೊಲಗಿ, ಉನ್ ವಾಶಲ್ಕಣ್ ನಿನ್ನ ಮುಂದೆ ಬಂದು ನಿನ್ನ ಬಾಗಿಲಿನಲ್ಲಿ ಅಡಿಪಣಿಯುಮಾ ಪೋಲೆ. ಯಾರು ನಾಸ್ತಿಕರು ಅಂತ ಹೇಳ್ಕೊಳ್ತೀವೋ, ಯಾರು ನನಗೆ ಶತ್ರುಗಳು ಅಂತ ಹೊರಗಡೆ ಪ್ರತಿಬಿಂಬಿಸ್ತಾರೋ ಅಂತಹವರೇ, ಶಿಶುಪಾಲಾದಿಗಳೇ ನಿನ್ನ ಮುಂದೆ ಏನಾದರೂ ಅವರ ಅಭಿಮಾನ ಹೋಯಿತು, ಅಭಿಮಾನ ಭಂಗವಾಯಿತು, ಅವರ ಒಲಿ ತೊಲೆಯಿಂದ ಅವರ ಶಕ್ತಿ ಸಾಮರ್ಥ್ಯಗಳು ಹೋಗಿ, ಉನ್ವಾಸಲ್ ನಿನ್ನ ಬಾಗಿಲಿನ ಬಳಿ ಅಡಿ ಪಣಿಯುಮಾ ಪೋಲೆ ನಿನ್ನ ಪಾದಾರವಿಂದವನ್ನು ಆಶ್ರಯಿಸುವಂತೆ ಆಯಿತು. ನಮಗೂ ಹಾಗೆ ಆಗಿದೆ. ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ. ಶತ್ರುಗಳು, ಅಸುರರು, ಸ್ವಾಭಿಮಾನಿಗಳು ತಮ್ಮ ಸ್ವಾಭಿಮಾನವನ್ನು ಕಳೆದುಕೊಂಡು ನಿನ್ನಲ್ಲಿ ಹೇಗೆ ಐಕ್ಯರಾದರೋ ಅದೇ ರೀತಿ ನಾವು ಸಹ ನಿನ್ನ ಬಳಿಗೆ ಬಂದಿದ್ದೇವೆ. ಆದರೆ ಅವರಿಗೆ ಅವರ ಅಹಂಕಾರವನ್ನು ನೀನು ಬೇರೆ ರೀತಿಯಲ್ಲಿ ಹೋಗಿಸಿದೆ. ಅವರ ಅಹಂಕಾರಕ್ಕೆ ಕಾರಣ ಬೇರೆ ಮತ್ತು ಅವರ ಅಹಂಕಾರ ಹೋಗಿದ್ದೇ ಬೇರೆ. ನಮಗೂ ನಮ್ಮ ಅಹಂಕಾರ ಇತ್ತು. ನನಗೂ ಶಿಶುಪಾಲನಿಗೂ ಏನೂ ಅಷ್ಟೇನು ವ್ಯತ್ಯಾಸ ಇಲ್ಲ. ಆದರೆ ನಿನ್ನ ಹತ್ರ ಬರ್ತಾ 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 ಏನಾಯಿತು, ನನ್ನ ಅಭಿಮಾನ ಅನ್ನೋದು, ನನ್ನ ತನ ಅನ್ನೋದು, ನನ್ನ ಅಹಂತೆ ಅನ್ನೋದು, ನಾನು ಏನನ್ನ ನಾನು ಅಂತ ಅಂದ್ಕೊಂಡಿದ್ದೀನೋ ಆ ನಾನು ಅನ್ನತಕ್ಕಂಥದ್ದು ನಿನ್ನಲ್ಲಿ ಐಕ್ಯವಾಗಿ, ನಿನ್ನಲ್ಲಿ ಸೇರಿ ಹೋಗಿ, ನಿನ್ನ ಅಂಶವಾಗಿ, ನಿನ್ನ ಒಂದು ಭಾಗವಾಗಿ, ನಿನ್ನಲ್ಲಿ ಲೀನವಾಗಿ ನಮ್ಮ ಅಭಿಮಾನವೂ ಹೋಯಿತು. ಅಡಿ ಪಣಿಯುಮಾ ಪೋಲೆ ಅವರ ಥರಾನೇ ನಾವು ಬಂದಿದ್ದೀವಿ. ಅವರು ನಿನ್ನ ಕಾಲ್ನಲ್ಲೇ ಇದ್ದಾರೆ, ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ. ನೀನು ಅವರ ಅಭಿಮಾನವನ್ನು ಸಹ ಭಂಗಪಡಿಸಿದ್ದೀಯೆ, ಅವರ ಅಹಂಕಾರವನ್ನು ಸಹ ನಾಶಪಡಿಸಿದ್ದೀಯೆ. ನಮ್ಮ ಅಹಂಕಾರವೂ ಸಹ ನಾಶ, ನಮ್ಮಿಬ್ಬರಿಗೂ ಏನೂ ವ್ಯತ್ಯಾಸ ಇಲ್ಲ. ದೇವಾನಾಂ ದಾನವಾನಾಂಚ ಸಾಮಾನ್ಯಂ ಅಧಿದೈವತಂ. ಪೋತ್ತಿಯಾಂ ಬಂದೋ, ನಾವು ನಿನ್ನ ಹತ್ತಿರ ಬಹಳ ಕಷ್ಟಪಟ್ಟು ಬಂದಿದ್ದೇವೆ. ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು ಅವರ ಅಹಂಕಾರ ಹೋಗಿದ್ದು ಒಂದೇ, ನಮ್ಮ ಅಹಂಕಾರ ಹೋಗಿದ್ದು ಒಂದೇ. ಎಲ್ಲರೂ ಸಹ ನಿನ್ನಲ್ಲಿ ಒಂದಾಗಿದ್ದೀವಿ. ಅವರ ದಾರಿ ಅವರಿಗೆ, ನನ್ನ ದಾರಿ ನಮಗೆ. ಅವರು ಯಾವ ರೀತಿ ತಮ್ಮ ಅಭಿಮಾನವನ್ನು ಹೊಂದಿದ್ದರೋ ನಾವು ಅವ್ರನ್ನ ಬೈತಾ ಇದ್ವಿ. ಆದರೆ ಇಲ್ಲಿ ನಿನ್ನ ಹತ್ರ ಬರ್ತಾ ಬರ್ತಾ
ನಮ್ಮ ಅಭಿಮಾನವು ಭಂಗವಾಗಿ ಅವ್ರಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ನಾನು ಏನೇನೋ ಕಲ್ಪನೆಗಳನ್ನು ಇಟ್ಕೊಂಡಿದ್ದೆ, ಭಗವಂತ ಅಂತ ಹೇಳಿ, ನಾನು ಆಸ್ತಿಕ ಅಂತ ಹೇಳಿ ನಾನು ಏನು ಕಲ್ಪನೆನ ಇಟ್ಟುಕೊಂಡಿದ್ದೆ, ನೀನು ಎಷ್ಟು ದೊಡ್ಡವನು ಅಂತ ಅಂದ್ಕೊಂಡಿದ್ದೋ ಅದಕ್ಕಿಂತ ಬಹಳ ದೊಡ್ಡವನು. ನನ್ನ ಜ್ಞಾನ ಏನಿತ್ತು ಅದು ಅಲ್ಪಜ್ಞಾನ. ನಿನ್ನ ಹತ್ತಿರ ಬರ್ತಾ 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 ನನ್ನ ಜ್ಞಾನ ನಾಸ್ತಿಕನ ಜ್ಞಾನಕ್ಕಿಂತ ಅಷ್ಟೇನು ಹೀಗಲ್ಲ. ಯಾಕೆಂದರೆ ಆ ಅಂತರ ಆ ರೀತಿ ಇದೆ. ಬೃಹದ್ವಸ್ತುವಿನ ಬಳಿಯಲ್ಲಿ, ಒಂದು ದೊಡ್ಡ ಮೇರು ಪರ್ವತದ ಹತ್ತಿರ ಒಂದು ಸಾಸಿವೆಗೂ ಎಳ್ಳಿಗೂ ವ್ಯತ್ಯಾಸ ಇರಬಹುದು. ಇಲ್ಲಿ ಅದರ ಮುಂದೆ ಎಲ್ಲ ಒಂದೇನೆ. ಅವರ ಅಭಿಮಾನ, ಅವರ ಅಹಂಕಾರ ಅನ್ನೋದು, ಅವರ ಅಲ್ಪಜ್ಞಾನ ಅನ್ನೋದು, ಅವರ ಅಜ್ಞಾನ ಅನ್ನೋದು ಬೇರೆ ರೀತಿ ಇತ್ತು. ಆದರೆ ನಾನು ನಿನ್ನ ಹತ್ರ ಬರ್ತಾ ಬರ್ತಾ ನಾನು ನಿನ್ನನ್ನು ಏನು ಅಂತ ಅಂದ್ಕೊಂಡಿದ್ದೆ, ಭಗವಂತ ಅಂತ ಅಂದ್ಕೊಂಡಿದ್ದೆ, ಭಗವಂತನ ಸ್ವರೂಪ ಏನಿತ್ತು ಅದಲ್ಲ, ನೀನು ಬೇರೆ. ಈ ಮಹತ್ವದ ಮುಂದೆ ನಾನು ಹತ್ತಿರ ಬರ್ತಾ ಬರ್ತಾ ನನ್ನ ಸ್ವರೂಪವೇ ಬದಲಾಗೋಯ್ತು. ಇದನ್ನು ಆಳ್ವಾರ್ ಪಾಶರಗಳಲ್ಲಿ, ನಮ್ಮ ಆಳ್ವಾರ್ ಪಾಶರಗಳಲ್ಲಿ ಪರಾಂಕುಶರು ಕೆಲವು ಕಡೆಗಳು ಹೇಳ್ತಾರೆ, ನಾನು ಭಗವಂತನನ್ನು ಸೇವಿಸೋದಕ್ಕೆ ಬಹಳ ಆಸೆಯಿಂದ ಬಂದು ಭಗವಂತನನ್ನು ನಾನು ನುಂಗು ಬಿಡಬೇಕು ಅಂತ ಬಂದೆ. ಅವನನ್ನು ನಾನು ಸಂಪೂರ್ಣವಾಗಿ ನನ್ನದನ್ನಾಗಿ ಮಾಡ್ಕೊಳ್ಬೇಕು ಅಂತ ಬಂದೆ. ಆದರೆ ಏನಾಯಿತು ಅಂದರೆ ಹತ್ತಿರ ಬರ್ತಾ ಬರ್ತಾ ನಾನೇ ಇಲ್ಲ, ಅವನು ನನ್ನನ್ನು ಅವನಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಏನನ್ನು ನನ್ನದಾಗಿಸಿಕೊಳ್ಳಬೇಕು ಅಂತ ಬಂದನೋ ಆ ವಸ್ತು ನನಗಿಂತ ಮುಂದೆ ಎನ್ನಿಲ್ ಮುನ್ನಿಂಪಾರಿತ್ತು ಅಂತ ಹೇಳ್ತಾನೆ. ನನಗಿಂತ ಮೊದಲೇ ಅವನು ನನ್ನನ್ನು ನುಂಗ್ಕೊಂಬಿಟ್ಟ. ನಾನು ಯಾರು ನುಂಗ್ಕೋಬೇಕು ಅಂತ ಹೇಳಿದ್ನೋ ಅವನೇ ನನ್ನ ನುಂಗ್ಕೊಂಬಿಟ್ಟ. ಇದು ಅದ್ವೈತ. ಅಲ್ಲಿಗೆ ಎಲ್ಲ ಶಾಸ್ತ್ರದ ಒಂದೇ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಸತ್ಯ ಒಂದು ರಹಸ್ಯ ಏನು ಅಂತ ಹೇಳಿದ್ರೆ, ಈ ನನ್ನತನ ಅನ್ನೋದೇನಿದೆ, ನಾನು ಅಂತ ಆತ್ಮಸ್ವರೂಪ ಏನಿದೆ, ಈ ಆತ್ಮಸ್ವರೂಪ ನನ್ನದಲ್ಲ, ನಾನು ನನ್ನದಲ್ಲ. ಮತ್ತೇನು? ಯಾರು ಈ ಆತ್ಮ? ಈ ಆತ್ಮ ಆ ವಸ್ತು ಪರಮಾತ್ಮ, ಅವನಿಗೆ ಸೇರಿದ್ದು, ಅವನ ಸೊತ್ತು. ಸ್ವತ್ವಂ ತನ್ನತನ, ಆತ್ಮನಿ ಸಂಜಾತಂ, ಇದೊಂದು ಸೊತ್ತು, ಇದೊಂದು ಬೆಲೆ ಬಾಳತಕ್ಕಂತಹ ಒಂದು ವಸ್ತು. ಈ ಆತ್ಮ ವಸ್ತು ನನ್ನದಲ್ಲ, ಅವನಿಗೆ ಸೇರಿದ್ದು, ಅವನ ಸೊತ್ತು. ಸ್ವತ್ವಂ, ಈ ಸೊತ್ತು, ಈ ಬೆಲೆ ಬಾಳತಕ್ಕಂತಹ ಒಂದು ಆತ್ಮವಸ್ತು ಅವನಿಗೆ ಸೇರಿದ್ದು, ಅವನದು. ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ, ಜಗತ್ಸ್ವಾಮಿ ಅವನ ಪರಿಕರಗಳನ್ನು, ಅವನಿಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ಎಲ್ಲೆಲ್ಲೋ ಇಟ್ಟು ಏನೇನೋ ಮಾಡ್ಕೊಳ್ತಾ ಇದ್ದಾನೆ. ಈ ವಸ್ತು ಅವನಿಗೆ ಸೇರಿದ್ದು, ಆತ್ಮವಸ್ತು ಅವನಿಗೆ ಸೇರಿದ್ದು. ಆತ್ಮವಸ್ತು ಅವನಿಗೆ ಸೇರಿದ್ದು ಅಂದಾಗ ಏನಾಗುತ್ತೆ, ನನ್ನ ಮೇಲೆ ನನಗೆ ಹಕ್ಕು, ನನ್ನ ಮೇಲೆ ನನಗೆ ಸ್ವಾತಂತ್ರ್ಯ ಇರೋದಿಲ್ಲ. ಎಲ್ಲಿಯವರೆಗೆ ನಾನು ಈ ಸ್ವತ್ತು ನನ್ನದು, ಇದು ನನ್ನದು, ಆತ್ಮ ನಾನು ನನಗೆ ನನ್ನದು ಅಂತ ಎಲ್ಲಿವರೆಗೆ ಇರ್ತೀನಿ, ಅಲ್ಲಿಯವರೆಗೆ ನಾನು ಜಗತ್ತನ್ನು ನೋಡತಕ್ಕಂಥ ದೃಷ್ಟಿ ಬೇರೆ. ಯಾವಾಗ ಈ ಆತ್ಮವಸ್ತು ಅನ್ನೋದು ಅವನ ಸೊತ್ತು, ಅವನು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾನೆ, ಇದಕ್ಕೆ ಪರತಂತ್ರನಾಗಿರೋದು, ಭಗವತ್ ಪರತಂತ್ರನಾಗಿರೋದು ಪಾರತಂತ್ರ್ಯ ಅಂತ ಹೇಳ್ತಾರೆ. ಅವನಿಗೆ ಸೇರಿದ್ದು, ಅವನು ನೋಡ್ಕೊಳ್ತಾನೆ, ಅವನು ಒಳಗಿದ್ದಾನೆ, ಅವನ ಕೈಗೆ ಈ ಸೊತ್ತನ್ನು ಅರ್ಪಿಸಬೇಕು. ಇದು ಆತ್ಮ ಸಮರ್ಪಣೆ ಅಂತಾರೆ, ಅರ್ಪಣೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅರ್ಜುನ ನಾನು ಇದೆಲ್ಲ ಮಾಡೋದು ಅಂತ ಹೇಳಿದ, ಅಲ್ಲಿವರೆಗೆ ಅವನಿಗೆ ಗಾಂಡೀವಂ ಸಂಸ್ರತೆ ಹಸ್ತಾತ್, ಅವನ ಶಕ್ತಿಯೆಲ್ಲ ಉಡುಗು ಹೋಗಿತ್ತು. ಯಾವಾಗ ಕೃಷ್ಣ ಮೇಲೆ ಎದ್ದನೋ, ಯತ್ರ ಪಾರ್ಥೋ ಧನುರ್ಧರಾಹ,
ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೇತಿ ಮತಿರ್ಮಮ. ಅಂತರಾತ್ಮನಾಗಿರತಕ್ಕಂತಹ ಭಗವಂತನಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಭಗವಂತ ಈ ಬಾಳನ್ನು ನಡೆಸಲಿ ಅಂತ ಹೇಳಿ ಅವನನ್ನು ಪಾರ್ಥಸಾರಥಿಯಾಗಿ ವರಿಸಿ ಅಥವಾ ಅವನನ್ನು ಹೃದಯ ಸಿಂಹಾಸನದಲ್ಲಿ ಕೂರಿಸಿ ಭರತ ಯಾವ ರೀತಿ ರಾಮನ ರಾಜ್ಯವನ್ನು ತಾನು ಕೇವಲ ಅವನ ಅಡಿಯಾಳಾಗಿ ನಡೆಸಿದನೋ ಆ ರೀತಿ ನಮ್ಮ ಬಾಳನ್ನು ಅವನು ನಡೆಸಬೇಕು ಅಂತ ಹೇಳಿ ಅವನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ನಮ್ಮ ಬಾಳಿನ ರಥದ ಸಾರಥಿಯಾಗಿ ಆ ಸಾರಥಿತ್ವವನ್ನು ಅವನಿಗೆ ಒಪ್ಪಿಸಿಕೊಟ್ಟರೆ ಅವನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾನೆ. ಆದರೆ ಧನುರ್ಧಾರಿಯಾಗಿ ಇವನಿರಬೇಕು. ತಾನು ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರನಾಗಿ ಈಶ್ವರತ್ವವನ್ನು ಒಪ್ಪಿಕೊಂಡು ಅವನನ್ನು ಈಶ್ವರನನ್ನಾಗಿ ಹೃದಯ ಸಿಂಹಾಸನದಲ್ಲಿ ಕೂರಿಸಿ ಅವನಿಗೆ ಈ ರಥದ ಓಟದ ಜವಾಬ್ದಾರಿಯನ್ನು ವಹಿಸಿಕೊಟ್ಟು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ, ನಾನು ನಿನಗೆ ಸಹಾಯ ಮಾಡ್ತೀನಿ. ನನ್ನ ತನ ಅನ್ನೋದು ಎಲ್ಲಿವರೆಗಿರುತ್ತೆ ಅಂದರೆ ನೀನು ಹೇಳಿದ್ದು ಮಾಡೋದು. ಧನುರ್ಧರ, ಧನುರ್ಧಾರಿಯಾಗಿ. ಅದಕ್ಕೆ ಗೀತೆಯಲ್ಲಿ ಶ್ಲೋಕ ಹೇಳಿದಾಗ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನೀನು ಕರ್ಮಕ್ಕೆ ಮಾತ್ರ ಅಧಿಕಾರ, ಫಲವನ್ನು ನೀನು ಕೇಳಬೇಡ, ನಾನು ಕೊಡ್ತೀನಿ. ಮಾ ಕರ್ಮಫಲ ಹೇತುರ್ಭೂಹು, ಇದೆಲ್ಲ ನಾನು ಮಾಡದೆ ಎನ್ನುವ ಒಂದು ಅಹಂಕಾರ ನನಗೆ ಬೇಡ. ಆದರೆ ಮಾತೇ ಸಂಗಹ ಅಸ್ತು ಅಕರ್ಮಣಿ ಅಂತ ಹೇಳ್ತಾನೆ. ಕೆಲಸವೇ ಮಾಡದೇ ಇರಬೇಡ ನೀನು, ಧನುಸ್ ಹಿಡ್ಕೋಬೇಕು, ನೀನು ಬಾಳನ್ನು ನಡೆಸಬೇಕು, ಜವಾಬ್ದಾರಿ ಇರಬೇಕು ಅಂತ. ಜವಾಬ್ದಾರಿ ಬಿಟ್ಟು ಎಲ್ಲ ಭಗವಂತ ನಡೆಸ್ಕೊಳ್ತಾನೆ ಅಂತಂದರೆ ಭಗವಂತನ ಕೆಲಸ ನಡೆಯೋದಿಲ್ಲ. ಭಗವಂತನ ಕೆಲಸ ನಾವು ಮಾಡಿಕೊಡ್ಬೇಕು. ಆದರೆ ಅವನ ಕೆಲಸ ಮಾಡಬೇಕು, ನನ್ನ ಕೆಲಸ ನಾವು ಮಾಡ್ಕೋಬಾರ್ದು. ಅವನ ಕೆಲಸ ಮಾಡೋದು ಅಂದಾಗ ಏನಾಗುತ್ತೆ, ಸಮೂಹ ಮನಸ್ಸಿಗೆ ಬರುತ್ತೆ. ವಿಶ್ವವೆಲ್ಲವೂ ಅವನದು, ಆದ್ದರಿಂದ ವಿಶ್ವದ ಒಳಿತಿಗಾಗಿ ನಾನು ಕೆಲಸ ಮಾಡಬೇಕು. ವಿಶ್ವದ ಒಳಿತಿನ ಕೆಲಸದಿಂದ ನನ್ನ ಕೆಲಸವೂ ಆಗಬೇಕು. அத்தப்படைத்தான் மகனை அறிவுராய் உத்தமுடையாய் பெரியாய் உலகினில் தோத்தமாய் நின்ன சுடரே துயிலழாய் ಮಾತಾರುನಕ್ಕೆ ಒಲಿ ತೊಲೈಂದು ಅವರ ಅಭಿಮಾನವು ಹೋಗಿ, ಶತ್ರುಗಳ ಅಭಿಮಾನವು ಹೋಗಿ, ಅವರ ಅಹಂಕಾರವನ್ನು ನಾಶಪಡಿಸಿ ಅವರನ್ನು ನಿನ್ನ ಬಳಿಗೆ ಯಾವ ರೀತಿ ಇಟ್ಟುಕೊಂಡಿದ್ದೀಯೋ ಅದೇ ರೀತಿ ನಮ್ಮನ್ನೂ ಸಹ ನೀನು ಸಲಹು ದೇವರೇ. ನಾವು ಸಹ ನಿನ್ನ ಗುಣಗಳಿಗೆ ಸೋತು ನಿನ್ನ ಸ್ವರೂಪದ ಪರಿಚಯ ಆಗ್ತಾ 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 ನಾವು ಸಹ ನಮ್ಮ ಅಭಿಮಾನವನ್ನು ಕಳೆದುಕೊಂಡು ನಿನ್ನ ಬಳಿಗೆ ಬಂದಿದ್ದೇವೆ. ಅಡಿ ಪಣಿಯುಮಾ ಪೋಲೆ ಪೋತ್ತಿಯಾಂ ಬಂದೋಂ, ನಾವು ಸಹ ಬಂದು ನಿನ್ನ ಹತ್ರ ಬಂದರೆ ಏನಾಯಿತು ಅಂದರೆ ನಾವೇನೋ ಕೇಳೋಕೆ ಬಂದವರು ಎಲ್ಲ ಮರೆತು, ಪೋತ್ಯಾಮ್ ನಿನಗೆ ಮಂಗಳವಾಗಲಿ, ನೀನು ಚೆನ್ನಾಗಿರು, ಜಗತ್ತಿನಲ್ಲಿ ಮಂಗಳವಾಗಲಿ, ಜಗತ್ತಿನಲ್ಲಿ ಮಾಂಗಲ್ಯ ಏನಿದೆ, ಒಳ್ಳೆಯದು ಏನಿದೆ, ಸದ್ಭಾವನೆ ಏನಿದೆ, ಅದಕ್ಕೆ ನಾವು ನೀರು ಹಾಕ್ತೀವಿ, ಅದಕ್ಕೆ ಮಂಗಳವಾಗಲಿ ಅಂತ ಹೇಳಿ ಮಂಗಳವನ್ನು ಹಾಡ್ತೀವಿ. ಇದಕ್ಕೆ ನಾವು ಮಂಗಳ ಹಾಡೋದು ಅಂತ ಹೇಳ್ತೀವಿ. ಮಂಗಳ ಹಾಡದೆ ಎಲ್ಲೂ ಯಾವುದೂ ನಿಲ್ಲೋದಿಲ್ಲ, ಯಾವುದೂ ಕೊನೆಗೊಳ್ಳೋದಿಲ್ಲ. ಮಂಗಳಂ ಕೋಸಲೇಂದ್ರಾಯ. ಇದೇನು ಮಂಗಳ ಹಾಡೋದು ಅಂದ್ರೇನು? ಜಗತ್ತಿಗೆ ಮಂಗಳವಾಗಲಿ, ಪ್ರತಿಯೊಬ್ಬ ಸತ್ಪುರುಷನೂ ಸಹ ಸದ್ಭಾವನೆಯಿಂದ ವಿಕಸಿತವಾಗಿರತಕ್ಕಂತಹ ತನ್ನ ಹೃದಯ ಕಮಲದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ, ಇದಕ್ಕೆ ಸದಾಶಯ ಅಂತಾರೆ, ಶುಭಾಶಯ ಅಂತ ಹೇಳ್ತಾರೆ. ಇದಕ್ಕೆ ಬಹಳ ಬೆಲೆ ಇದೆ. ಇದೆಲ್ಲ ಸತ್ಯ, ನಾವು ನೋಡಿದ್ದೀವಿ. ಆಶೀರ್ವಾದ ಅಂತ ಹೇಳ್ತೀವಿ, ಸದ್ಭಾವನೆ ಅಂತ ಹೇಳ್ತೀವಿ, ಸದಾಶಯ ಅಂತ ಹೇಳ್ತೀವಿ, ಶುಭ ಕೋರಿಕೆ ಅಂತ ಹೇಳ್ತೀವಿ. ಇದನ್ನು ನಾವು ಕೋರ್ತಾ ಇರಬೇಕು. ನಾವು ಬಂದಿದ್ದೀವಿ, ಬಂದು ಏನಾಯಿತು, ಭಗವಂತನ ಹತ್ತಿರ ಬಂದು ನಾವು ಏನೇನೋ ಕೇಳಬೇಕು ಅಂತ ಅಂದ್ಕೊಂಡಿರೋರು
ಏನೇನೋ ಕಲ್ಪನೆಗಳಿಂದ ಇಟ್ಕೊಂಡಿರೋರು ಎಲ್ಲವನ್ನು ಮರೆತ್ವಿ, ನಿನ್ನಲ್ಲಿ ಒಂದಾದ್ವಿ, ನಾವೆಲ್ಲರೂ ಒಂದು ಅನ್ನುವ ಮನಸ್ಸು ಬಂತು. ಅಲ್ಲಿಗೆ ಜಗತ್ತಿಗೆ ಒಳ್ಳೆಯದಾಗಲಿ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಾಂಗಲ್ಯ ವರ್ಧನೆಯೇ ಭಗವಂತನಿಗೆ ನಾವು ಮಾಡತಕ್ಕಂತಹ ಮಂಗಳಾಶಾಸನ. ಸತ್ಯದ ಸ್ವರೂಪದ ಪರಿಚಯ ಆದ ಹಾಗೆ ವೈಯಕ್ತಿಕವಾಗಿರತಕ್ಕಂತಹ ನಮ್ಮ ರಾಗದ್ವೇಷಗಳು ತೊಲಗುತ್ತೆ, ನಮ್ಮ ಅಲ್ಪ ಅಸ್ಥಿರವಾಗಿರತಕ್ಕಂತಹ ಆಸೆಗಳು ದುರಾಸೆಗಳು ದೂರ ಹೋಗುತ್ತವೆ. ಆ ವಸ್ತುವಿಗೆ ಮಂಗಳವಾಗಲಿ ಅಂತ ಹೇಳಿ ಜಗತ್ತಿನಲ್ಲಿ ಒಂದು ಶಾಂತಿ ಏನಿದೆ, ಪ್ರೇಮ ಏನಿದೆ, ಒಳ್ಳೆಯದೇನಿದೆ ಅದನ್ನು ನಾವು ಬೆಳೆಸೋಣ. ಕೆಟ್ಟದ್ದನ್ನೇ ದಿನನಿತ್ಯ ಓದ್ತಾ ಇರ್ತೀವಿ, ಕೆಟ್ಟದ್ದನ್ನೇ ಜನ ಮಾತಾಡ್ತಾರೆ. ಎಷ್ಟು ಒಳ್ಳೆಯದು ನಡೀತಾ ಇರುತ್ತೆ, ಯಾವುದು ಕಿವಿಗೆ ಬೀಳೋದಿಲ್ಲ, ಯಾವುದು ನೋಡೋದಿಲ್ಲ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಎಷ್ಟೆಷ್ಟು ಒಳ್ಳೆಯದು ನಡೀತಾ ಇದೆ, ಎಂತೆಂತಹ ಸೌಂದರ್ಯ ಇದೆ. ಅದನ್ನೆಲ್ಲ ಬಿಟ್ಟು ಬರೀ ಕೆಟ್ಟದ್ದನ್ನೇ, ಆ ಕೆಟ್ಟ ಭಾವನೆಗಳನ್ನೇ, ಕೆಟ್ಟ ಚಿಂತನೆಗಳನ್ನೇ ಮಾಡ್ತಾ ಇದ್ದರೆ ಜಗತ್ತಿಗೆ ಯಾವತ್ತೂ ಕ್ಷೇಮ. ಆದ್ದರಿಂದ ಮಂಗಳವನ್ನು ಕೋರಿ, ಮಂಗಳವನ್ನು ಚಿಂತನೆ ಮಾಡಿ, ಮಂಗಳಕ್ಕಾಗಿ ದುಡಿಯಿರಿ, ಕಷ್ಟಪಡಿ. ಸತ್ಯಂ ವದ, ಶಾಶ್ವತವಾದದ್ದನ್ನು ಹಿಡ್ಕೊಳ್ಳಿ. ಧನುರ್ಧಾರಿಯಾಗಿ ಭಗವಂತನ ಕೆಲಸವನ್ನು ಮಾಡಿ. ಧಿಯೋ ಯೋ ನಃ ಪ್ರಚೋದಯಾತ್, ಅವನು ನಮಗೆ ದಾರಿ ತೋರಿಸಿಕೊಡ್ತಾನೆ. ಅವನನ್ನು ಗುರಿಯನ್ನಾಗಿ ಹೊಂದಿ, ಅವನನ್ನೇ ದಾರಿಯನ್ನಾಗಿ ಹೊಂದಿ, ಎಲ್ಲರೂ ಸೇರಿ ಒಂದೇ ದೃಢ ಮನಸ್ಸಿನಿಂದ ಅವನಿಗೆ ಒಳ್ಳೆಯದನ್ನು ಮಾಡೋಣ. ಪುತ್ತಿಯಾಂ ಬಂದೋಂ ಪುಹಳಂದು. ಅಲ್ಲಿಗೇನಾಯಿತು, ಈ ಪಾಶುರಗಳು ಶುರುವಾದಾಗ ಏನನ್ನೋ ಪಡೆಯಬೇಕು, ಯಾವುದೋ ಒಂದು ಪರೈ, ಯಾವುದೋ ಒಂದು ಭಾಗ್ಯ, ಯಾವುದೋ ಒಂದು ಸೌಭಾಗ್ಯ, ಯಾವುದೋ ಒಂದು ವಾದ್ಯ ವಿಶೇಷವನ್ನು ನಾನು ಯಾವುದೋ ಒಂದು ಸಲಕರಣೆಯನ್ನು, ಉಪಕರಣವನ್ನು ಭಗವಂತನ ಹತ್ತಿರ ಬೇಡೋದಕ್ಕೆ ಅಂತ ಹೋಗಿ ಬಂದಿದ್ದು, ಹತ್ತಿರ ಬಂದಾಗ ಏನಾಯಿತು, ನಾವು ಬಂದಿದ್ದಿನ ಹತ್ತಿರ ಏನಪ್ಪ ಅಂತ ಹೇಳಿದ್ರೆ ನಿನಗೆ ಮಂಗಳಾಶಾಸನ ಮಾಡುವುದಕ್ಕೆ, ಜಗತ್ತಿನ ಮಂಗಳಕ್ಕೋಸ್ಕರ, ಸಜ್ಜನರ ಸಾಧು ಸಮಾಗಮದ ಸಜ್ಜನಿಕೆ ಏನಿದೆ, ಒಳಿತು ಅನ್ನೋದೇನಿದೆ, ಜಗತ್ತಿನ ಒಳಿತು, ಅದಕ್ಕೆ ಹಾಲೆರೆದು ಪೋಷಿಸುವುದಕ್ಕೆ ನನ್ನನ್ನು ನೀನು ಉಪಯೋಗಿಸಿಕೋ. ಅದರಲ್ಲಿ ನನ್ನ ರುಚಿ ಇದ್ದು ಅದರಿಂದ ನನಗೆ ಸಂತೋಷ ಸಿಕ್ಕಿ ಈ ಸಂತೋಷ ಎಲ್ಲ ಕಡೆ ಹರಡುವಂತಾಗಲಿ. ಮುಂದಿನ ಪಾಶರವನ್ನು ಹೇಳಿಬಿಡ್ತೀನಿ. ಅಂಗಣ್ಮಾಂಗ್ಯಾಲತ್ತರ ಶರಭಿಮಾನ ಭಂಗಮಾಯಿ ವಂದ ನಿನ್ ಪಳ್ಳಿಕ್ಕಟ್ಟಿಲ್ ಕೀழே ಸಂಗಮಿರುப்பார போல் வந்ததரை பெய்தோம் கிங்கிணி வாய் செய்து காமரெப்பு போரே ಅಂಗಡಿರಂಡಂ ಕೊಂಡೆಂಗಳ್ ಮೇಲ್ ನೋಕ್ಕುದಿಯೇಲ್ ಎಂಗಳ್ ಮೇಲ್ ಶಾಪ್ ಮಿಳಿಂದೇಲೋರೆಂಬಾವಾಯ್. ಈ ಪ್ರತಿಯೊಂದು ಪಾಶರವನ್ನು ಸಹ ನಾನು ಒಂದೊಂದು ಶಬ್ದವನ್ನು ಹೇಳಿ ವಿವರಿಸೋದಕ್ಕಾಗೋದಿಲ್ಲ. ಒಂದು ತುಣುಕನ್ನು ಮಾತ್ರ ಕೇವಲ ಅದ ಪರಿಚಯವನ್ನು ಮಾಡೋದಕ್ಕೆ ಶಬ್ದಗಳನ್ನು ಹೇಳಿದೆ. ಈ ಪಾಶುರದಲ್ಲಿಯೂ ಸಹ ಈ ಒಂದು ವಿಶಾಲವಾದ ಒಂದು ಪ್ರಪಂಚ ಏನಿದೆ, ಆ ಪ್ರಪಂಚದ ಕಲ್ಪನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದರ ಮಹತ್ವ ಏನಿದೆ, ಮಾಂಗ್ಯಾಲಂ, ವಿಶಾಲವಾಗಿರತಕ್ಕಂತಹ ಈ ಒಂದು ಪ್ರಪಂಚ, ವಿಶ್ವ, ಇದರಲ್ಲಿ ಎಷ್ಟೋ ಅರಸರು ಆದರೂ ಹೋದರೂ, ಎಂತೆಂಥದೋ ಜೀವಿಗಳಿದ್ದರು, ಎಲ್ಲವೂ ನಂದೇ ಅಂತ ಅಂದ್ಕೊಂಡಿದ್ರು, ಎಲ್ಲರೂ ಬಂದರು ಹೋದರು. ಅಭಿಮಾನ ಭಂಗಮ, ಎಲ್ಲರೂ ಎಲ್ಲಿ ಹೋದರು, ಅವ್ಯಕ್ತದಲ್ಲಿ ಲೀನರಾದರು. ಅವರು ಎಲ್ಲರೂ ಸಹ ತಮ್ಮ ಅಭಿಮಾನವನ್ನು ಯಾವ ರೀತಿ ಕಳೆದುಕೊಂಡು ಇಲ್ಲವಾಗಿ ಹೋದರೋ, ನಾವು ಇರುವಾಗಲೇನೇ ನಮ್ಮ ಜ್ಞಾನದ ಒಂದು ವಿಕಸನದಿಂದ ಏನಾಗ್ತಾ ಇದೆ ಅಂದರೆ, ಇದ್ದೂ ಇಲ್ಲವಾಗಿದ್ದೀವಿ. ನಮ್ಮ ಅಭಿಮಾನ ಸಂಪೂರ್ಣವಾಗಿ ಹೋಗಿದೆ. ನಿನ್ನ ಸೊತ್ತಾಗಿದ್ದೀವಿ ನಾವು. ನಿನ್ನನ್ನೇ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನ ಮಾಡಿ, ನೀನು ದಾರಿ ತೋರಿಸಿದ ರೀತಿಯಲ್ಲಿ ನೀನು ಯಾವುದು ನಮಗೆ ಹಿತವಾಗಿ ನಮಗೆ ದತ್ತವಾಗಿ ಕೊಟ್ಟಿದ್ದೀಯೋ, ಈ ಚೈತನ್ಯವನ್ನು, ನೀನು ಕೊಟ್ಟಿರತಕ್ಕಂತಹ ಚೈತನ್ಯವನ್ನು ನಿನಗಾಗಿ ಮುಡುಪಾಗಿಟ್ಟು ನಿನ್ನ ಕೆಲಸವನ್ನು ಮಾಡಿಕೊಡ್ತೀವಿ.
ನಿನ್ನ ಜೊತೆ ಸೇರಿಸ್ಕೊ, ನಿನಗೆ ಜೈಕಾರ ಹೇಳ್ತೀವಿ ನಾವು. ಅದಕ್ಕೆ ನೀನು ನನ್ನ ಒಪ್ಪಿಕೊಳ್ಳಬೇಕು, ನೀನು ನನ್ನನ್ನು ಒಪ್ಪಿಕೊಳ್ಳಬೇಕು. ನಾನು ನಿನ್ನನ್ನು ಒಪ್ಕೊಂಡಿದ್ದೀನಿ, ನೀನು ನನ್ನನ್ನು ಒಪ್ಕೊಳ್ಬೇಕು. ನಾನಿನ್ನು ಒಪ್ಕೊಳ್ಳೋದಕ್ಕೂ ನೀನನ್ನು ಒಪ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀನು ಕೆಲಸ ಕೊಡಬೇಕು ನನಗೆ, ನಾನು ಕೆಲಸ ಕೊಡ್ತೀಯ ಅಂತ ಕಾಯ್ತಾ ಇದ್ದೀನಿ. ಮಲಯಾಳದಲ್ಲಿ ಒಂದು ಶಬ್ದ ಇದೆ, ವഴിಪಾಡು ಅಂತಾರೆ. ನಾವು ಸಾಮಾನ್ಯವಾಗಿ ಭಗವಂತನ ಸೇವೆ ಮಾಡ್ತೀವಿ ಅಂತೀವಲ್ಲ, ಈ ಸೇವೆಗೆ ಪೂಜೆಗೇನೋ ಕೊಟ್ಟಿದ್ದೀನಿ, ಏನೋ ಪೂಜೆ ಮಾಡಿಸ್ತೀನಿ, ಸೇವೆ ಮಾಡಿಸ್ತೀನಿ, ಹರಕೆ ಹೊತ್ತಿದ್ದೀನಿ ಇದೆಲ್ಲ ಹೇಳ್ತೀವಲ್ಲ. ಇದಕ್ಕೆ ಮಲಯಾಳದಲ್ಲಿ, ಈ ಮಲಯಾಳ ಅನ್ನೋ ದೇಶ ನಮ್ಮ ದ್ರಾವಿಡ ಭಾಷೆ ಅಂತ ಹೇಳ್ತಾ ಇದ್ದೀನಲ್ಲ, ಶಂಕರರು ಯಾವ ಭಾಷೆ ಮಾತಾಡ್ತಾ ಇದ್ರು, ಯಾವ ಭಾಗದಿಂದ ಬಂದರು, ಆಳ್ವಾರರುಗಳು ಯಾವ ಭಾಗದಿಂದ ಬಂದರು, ಇದೆಲ್ಲ ಒಂದೇ ಪ್ರದೇಶ. ಅಲ್ಲಿಯ ಭಾಷೆಗಳೆಲ್ಲ ಒಂದೇ, ಅದೇ ಭಾಷೆಯೇ ಇದರಲ್ಲೂ ಬರೋದು. ವഴിಪಾಡು ಅಂದರೆ ಕಾಯ್ತಾ ಇರೋದು. ಇದಕ್ಕೆ ಸಂಸ್ಕೃತದಲ್ಲಿ ಕೈಂಕರ್ಯಂ ಅಂತೀವಿ. ಕಿಂಕರಸ್ಯ ಭಾವ ಕೈಂಕರ್ಯಂ. ನಾನೇನು ಮಾಡಲಿ ದೊರೆ, ನಾನೇನು ಮಾಡಲಿ? ನನ್ನ ಮನಸ್ಸಿನಲ್ಲಿ ಒಳ್ಳೇದು ಮಾಡಬೇಕು ಅಂತ ಮನಸ್ಸಿದೆ, ನೀನು ಒಳ್ಳೆಯವನು ಅಂತ ನನಗೆ ಗೊತ್ತಿದೆ. ನೀನು ಒಳ್ಳೆಯವರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡ್ತೀಯಾ ಅಂತ ಗೊತ್ತಿದೆ, ಶಕ್ತಿ ಕೊಡ್ತೀಯಾ ಅಂತ ಗೊತ್ತಿದೆ. ನಿನ್ನ ಶಕ್ತಿಯನ್ನೇ ಇಟ್ಕೊಂಡು ನಾನು ಇದು ಮಾಡ್ತಾ ಇರೋದು, ಅದರ ಅಪವ್ಯಯ ನಾನು ಮಾಡೋದಿಲ್ಲ, ಈ ಚೈತನ್ಯದ ಅಪವ್ಯಯ ನಾನು ಮಾಡೋದಿಲ್ಲ. ಆದರೆ ದೊರೆ, ನೀನು ನನ್ನ ಹತ್ರ ಮಾಡಿಸ್ಕೋಬೇಕು. ನೀನು ನನ್ನನ್ನು ದಾಸನನ್ನಾಗಿ ಅಂಗೀಕರಿಸಿದರೆ ನಿನ್ನ ಕೆಲಸ ಮಾಡೋದಕ್ಕೆ ನನ್ನನ್ನು ಧಿಯೋ ಯೋನಃ ಪ್ರಚೋದಯಾತ್, ನಿನ್ನ ಪ್ರಚೋದನೆ ನನಗೆ ಬೇಕು. ನಿನ್ನ ಪ್ರಚೋದನೆ ಹೊಂದಿದ್ದರೆ ಈ ಅಲ್ಪನಾಗಿರತಕ್ಕಂತಹ ನನ್ನಿಂದ ಮಹತ್ ಕಾರ್ಯಗಳನ್ನು ನಡೆಸಬಹುದು. ದೊಡ್ಡವರು ಮಾಡಿರೋದೆಲ್ಲ ಇದೇನೇನೆ. ದೊಡ್ಡವರು ದೊಡ್ಡ ಕೆಲಸ ಅನ್ನೋದು ಪ್ರತಿಯೊಬ್ಬ ಜೀವಿಯೂ ಸಹ ಒಂದೊಂದು ದೊಡ್ಡ ಕೆಲಸ ಮಾಡಿರ್ತಾನೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರವರ ಮಟ್ಟದಲ್ಲಿ ಅವರವ್ರು ಮಾಡಿ, ಅದನ್ನೇ ಹೇಳಿದ್ನಲ್ಲ, ಆ ಚತುರ್ಮುಖ ಬ್ರಹ್ಮನ ಒಂದು ಕಾರ್ಯ ವೈಶಾಲ್ಯ ಏನಿರುತ್ತೆ, ಪ್ರಪಂಚ ಏನಿರುತ್ತೆ, ಅಭಿಮಾನ ಏನಿರುತ್ತೆ, ಅದಕ್ಕೂ ಒಂದು ಯಶ್ಚಿತ್ ಒಂದು ಇರುವೆಯ ಬಾಳಿ ಏನಿರುತ್ತೆ, ಅದರ ತನ್ನತನ ಏನಿರುತ್ತೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಎಲ್ರಿಗೂ ತನ್ನತನ ಇರುತ್ತೆ. ಅವರವರು ಒಳ್ಳೆ ಕೆಲಸ ಮಾಡೇ ಇರ್ತಾರೆ. ಅವರಿಂದ ಜಗತ್ತಿಗೆ ಏನೋ ಹಿತ ಆಗೇ ಇರುತ್ತೆ. ನಾವು ಯಾರನ್ನ ಬಹಳ ಕೆಟ್ಟವರು ಅಂತ ಹೇಳ್ತೀವೋ ಅವರಿಂದಲೂ ಒಳ್ಳೇದಾಗೇ ಇರುತ್ತೆ. ಅದನ್ನು ಮಾಡಿಸೋನು ಭಗವಂತ. ಅದನ್ನು ನೀನು ಮಾಡಿಸ್ಕೋಬೇಕು. ಈ ಒಂದು ಅಲ್ಪ ವ್ಯಕ್ತಿಯಿಂದ ಯಾವ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಏನೇನು ಒಳ್ಳೆಯದಾಗಿದೆ ಎಲ್ಲವೂ ಸಹ ಬರೀ ಮಹಾಪುರುಷರಿಂದಲೇ ಬಹಳ ವಿರಾಜಮಾನವಿರುತ್ತ ಯಶಸ್ಸನ್ನು ಪಡೆದಿರತಕ್ಕಂಥವರಿಂದಲೇ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲೆಮರಿಯ ಕಾಯಿನಂತ ಎಷ್ಟೋ ಜನ ಎಷ್ಟೋ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನಾವು ಕೆಟ್ಟದ್ದನ್ನು ಮೇಲೆ ಎತ್ತಿ ಹೇಳ್ತೀವಿ ವಿನಃ ಒಳ್ಳೆಯದನ್ನು ಗಮನಿಸ್ತಕ್ಕಂತಹ ಬುದ್ಧಿ ನಮಗಿಲ್ಲ, ಸಮಾಜಕ್ಕಿಲ್ಲ. ಸಮಾಜ ಅಂದರೆ ನಾವೇ. ಆದ್ದರಿಂದ ಭಗವಂತ, ನನ್ನನ್ನು ನಿನಗೆ ಅರ್ಪಿಸ್ಕೊಳ್ತೀನಿ, ನಿನ್ನನ್ನು ಒಪ್ಕೊಂಡಿದ್ದೀನಿ, ನೀನು ನನ್ನನ್ನು ಒಪ್ಕೊಂಡು ನನ್ನ ಕೈಯಲ್ಲಿ ಒಳ್ಳೆಯದನ್ನು ಮಾಡಿಸು. ಇದನ್ನು ಕೇಳೋದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ. ಎಲ್ಲೆಲ್ಲಿಂದನೋ ಹುಡುಕೊಂಡು ಎಲ್ಲರನ್ನೂ ಕರ್ಕೊಂಡು ಬಂದು ನಮ್ಮ ಸಂಘವನ್ನು ಸಶಕ್ತವಾಗಿ ಮಾಡಿಕೊಂಡು, ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದರೆ ಅವನು ಕಿವಿಗೊಡ್ತಾನೆ ಅಂತ ಅಂದ್ಕೊಂಡು ಬಂದು ನಿನ್ನ ಹತ್ರ ಕೇಳ್ತಾ ಇದ್ದೀವಿ. ಯಾವ ರೀತಿ ಹಿಂದಿನ ನಮ್ಮ ಚರಿತ್ರೆಯನ್ನು ನೋಡಿದಾಗ ಈ ಒಂದು ವಿಶಾಲವಾಗಿರತಕ್ಕಂತಹ ಪ್ರಾಚೀನವಾಗಿರತಕ್ಕಂತಹ ಈ ಜಗತ್ತಿನಲ್ಲಿ ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು ನನಗೆ ಗೊತ್ತಿದೆ. ಎಂತೆಂಥ ಅರಸರೋ ಬಂದರು, ಅವರ ಯಾವ ಒಂದು ಅಹಂತೆಯೋ ಅಹಂಕಾರವೋ ಅಭಿಮಾನವೋ ನಿಲ್ಲಲಿಲ್ಲ. ಎಲ್ಲವೂ ಸಹ ನಿನ್ನಲ್ಲೇ ಐಕ್ಯ. ನಾವು ಇರುವಾಗಲೇ ಆ ಒಂದು ಯಾವ ಅಹಂಕಾರವಿದೆ, ಅಳಿಯತಕ್ಕಂತಹ ನನ್ನ ತನ ಇದೆ, ಅದನ್ನು ನಿನಗೆ ಸಮರ್ಪಿಸ್ತೀವಿ. ಅವರು ಅಹಂಕಾರದಿಂದ ಮೆರೆದು ಕಡೆಯಲ್ಲಿ ಇಲ್ಲವಾಗಿ ಹೋದರು. ನನಗೆ ಈ ಅಹಂಕಾರ ಅನ್ನೋದನ್ನು ನಿನ್ನಲ್ಲಿ ಸಮರ್ಪಿಸಿ
ನನ್ನನ್ನೇ ನಿನಗೆ ಸಮರ್ಪಿಸಿಕೊಂಡು ನನ್ನ ಬಾಳನ್ನು ನಿನ್ನ ಕೆಲಸ ಮಾಡೋದಕ್ಕೆ, ಒಳ್ಳೆಯದನ್ನು ಜಗತ್ತನ್ನೇ ಹರಡುವುದಕ್ಕೆ, ಸಚ್ಶಕ್ತಿಯ ಜಾಗೃತಿಗೊಳಿಸುವುದಕ್ಕೆ ನನ್ನ ಬಾಳನ್ನು ನಿನಗೆ ಮುಡಿಪಾಗಿಡ್ತೀನಿ, ನೀನು ನನ್ನನ್ನು ಒಪ್ಪಿಸಿಕೋ ದೇವರೇ ಅಂತ ಹೇಳ್ತಕ್ಕಂತಹ ಈ ಒಂದು ಪಾಸುರದ ಸಂದೇಶವನ್ನು ಮಾತ್ರ ಇಟ್ಟು ಮುಂದಿನ ಪಾಸುರಕ್ಕೆ ನಾಳೆ ತೆಗೆದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.